ನಾವು ಕಳೆದ ಕೆಲವು ವಾರಗಳಿಂದಾನೇ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪೇತ್ರನ ಕುರಿತಾಗಿ ಹೆಚ್ಚಾಗಿ ನೋಡ್ತಾ ಅಂದರೆ ಪೇತ್ರನ ಎಲ್ಲದಕ್ಕೂ ಎಕ್ಸಾಂಪಲ್ ಆಗಿದ್ದಾರೆ, ಎಲ್ಲದಕ್ಕೂ ಒಂದು ಉದಾಹರಣೆ. ನಾವು ಕೆಟ್ಟ ವಿಷಯಗಳಾಗಿರಲಿ ಒಳ್ಳೆಯ ವಿಷಯಗಳ ಒಬ್ಬರು ಮನುಷ್ಯರ ಬಗ್ಗೆ ಕಲಿಬೇಕಂದ್ರೆ ನಾವೇನು ಮಾಡ್ಬೋದು, ಸುಲಭವಾಗಿ ಪೇತ್ರನ ಜೀವನದಿಂದ ಕಲಿಬೋದು. ನಾವೇನು ಮಾಡೋಣ ಅಂದರೆ ಇವತ್ತು ಪೇತ್ರನ ಒಂದು ಸಂಪೂರ್ಣವಾಗಿ ಅವರ ಒಂದು ಸಾರಾಂಶವನ್ನು, ಅವರ ಜೀವನದ ಸಾರಾಂಶವನ್ನು ನೋಡೋಣ. ಅಂದರೆ ಬರೀ ದೇವರ ವಾಕ್ಯದಲ್ಲಿ ಇರುವಂಥ ಸಾರಾಂಶ, ದೇವರ ವಾಕ್ಯದಲ್ಲಿ ಪೇತ್ರನ ಎಲ್ಲೆಲ್ಲ ಬರ್ತಾರೆ, ಯಾವ್ಯಾವ ಜಾಗದಲ್ಲೆಲ್ಲ ಬರ್ತಾರೆ, ಏನಕ್ಕೋಸ್ಕರ ಪೇತ್ರನ ಜೀವನ ಆ ರೀತಿ ಇತ್ತು ನೋಡಿ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ, ದೇವರು ತನ್ನ 12 ಜನ ಶಿಷ್ಯರ ಲಿಸ್ಟನ್ನು ಕೊಡಬೇಕಾದ್ರೆ ಮೊದಲನೇ ಹೆಸರು ಯಾರ್ದಿರತ್ತೆ ಅಂದರೆ ಸೀಮೋನ್ ಪೇತ್ರನ ಫಸ್ಟ್ ಹೆಸರು. ಯಾಕಂದರೆ ನೋಡಿ, 12 ಜನ ಶಿಷ್ಯರು, 12 ಜನ ಯೂದ ಟ್ರೈಬ್ ಇಲ್ಲ, ಇಸ್ರೇಲ್ ಗೋತ್ರಗಳಿರತ್ತಲ್ಲ, 12 ಗೋತ್ರಗಳಿಗೆ ಹೋಲಿಸುವ ಸೇಮ್ ರೀತಿಯಲ್ಲಿ ಏನಿರ್ತಾರೆ, 12 ಜನ ಶಿಷ್ಯರನ್ನು ದೇವರು ಏನು ಮಾಡಿರ್ತಾರೆ, ಆಯ್ದುಕೊಂಡಿರ್ತಾರೆ. ಸೊ ಈ 12 ಪೀಪಲ್ ಏನಕ್ಕೋಸ್ಕರ ನಮ್ಗೆ ಅಷ್ಟು ಮುಖ್ಯ ಅಂದರೆ, ಮೊದಲು ನೋಡಿ, ಮೊದಲನೇ ಕ್ರಾನಿಕಲ್ಸ್ 5ನೇ ಅಧ್ಯಾಯ, ಫಸ್ಟ್ ಕ್ರಾನಿಕಲ್ಸ್ 5ನೇ ಅಧ್ಯಾಯ 1 ಮತ್ತು 2. ಕ್ರಾನಿಕಲ್ಸ್ ಏನು ಪೂರ್ವಕಾಲ ವೃತ್ತ, ಮೊದಲನೇ ಪೂರ್ವಕಾಲ ವೃತ್ತ ಅಂತ 5ನೇ ಅಧ್ಯಾಯ 1 ಮತ್ತು 2. ಒಂದು ಪೂರ್ವಕಾಲ ವೃತ್ತ ಅಂತ 1ನೇ ಅಧ್ಯಾಯ ವಚನ 5ರಿಂದ. ಅಲ್ಲ 5ನೇ ಅಧ್ಯಾಯ. ಇಸ್ರೇಲ್ ಚೊಚ್ಚಲ ಮಗನಾದ ರೂಬೇನನ ವಂಶಾವಳಿ. ರೂಬೇನನ ಚೊಚ್ಚಲ ಮಗನಾಗಿದ್ದರೂ ಅವನು ತನ್ನ ತಂದೆಯ ಹಾಸಿಗೆಯನ್ನು ಓಲೆ ಮಾಡಿದ್ದರಿಂದ ಅವನ ಹಕ್ಕು ಇಸ್ರೇಲನ ಮಗನಾದ ಯೋಸೇಫನ ಕುಲಕ್ಕೆ ಕೊಡಲ್ಪಟ್ಟಿತು. ನೋಡಿ, 2 ಹೆಂಗಸರು ಇರ್ತಾರೆ. 2 ಹೆಂಗಸರು ಯಾರಂದ್ರೆ, ಒಂದು ಲೇಯಾ ಮತ್ತು ಇನ್ನೊಂದು ರೇಚಲ್. ಇಬ್ರಿಗೂ ಏನಾಗತ್ತೆ ಅಂದರೆ, ಒಬ್ಳಿಗೆ ಏನಾಯ್ತು, ಲಿಯಾ ಅಂದರೆ ಯಾರಿಗೂ ಏನಿಲ್ಲ ಅಂದರೆ ಅವ್ರ ಹಸ್ಬೆಂಡ್ಗೆ ಏನಿಲ್ಲ ಅಷ್ಟು ಪ್ರೀತಿ ಇಲ್ಲ. ಆದರೆ ರೇಚಲ್ ಮೇಲೆ ಏನಿತ್ತು, ಅವ್ರಿಗೆ ಹೆಚ್ಚಾದ ಪ್ರೀತಿ ಇತ್ತು. ಈ ಕಾರಣದಿಂದ ನೋಡಿ, ಮೊದಲನೇ ಸನ್ ಅನ್ನುವಂಥ ಸ್ಥಾನ, ಪುತ್ರ ಸ್ವೀಕಾರ ಅನ್ನುವಂಥ ಏನು ಹೇಳ್ತಾರೆ, ಫಸ್ಟ್ ಶ್ರೇಷ್ಠ ಪುತ್ರ ಅಂತಾರಲ್ಲ, ಫಸ್ಟ್ ಸನ್. ಆ ಮೊದಲನೇ ಕುಮಾರ ಅನ್ನುವಂಥ ಒಂದು ಪದವಿ ರೂಬನಿಂದ ಯಾರಿಗೆ ಹೋಗ್ತಾ ಇದೆ, ಯೋಸೇಫನಿಗೆ. ಏನಕ್ಕೋಸ್ಕರ ರೂಬನಿಂದ ಆ ಕಡೆ ಹೋಗ್ತಾ ಇದೆ ಅಂದರೆ, ನೋಡಿ, ರೂಬನ್ನ ಜೀವನದಲ್ಲಿ ಅವನೇನು ಮಾಡ್ತಾನೆ ಅಂದರೆ, ಅವ್ರ ತಂದೆಗೆ ವಿರೋಧವಾಗಿ ಒಂದು ತಪ್ಪನ್ನು ಮಾಡಿಬಿಡ್ತಾನೆ. ನಾವು ಆ ಒಂದು ಸ್ಟೋರಿ ಒಳಗಡೆ ಹೋಗೋದಂತೆ ಅಲ್ಲಿ ನಾವೇನು ತಿಳ್ಕೊಬೇಕಂದ್ರೆ, ನಮ್ಮ ಮೇನಾದ ಟಾಪಿಕ್ ಏನಂದರೆ, ರೂಬನ್ ಮಾಡಿದ ತಪ್ಪಿನಿಂದ ಅವನ ಫಸ್ಟ್ ಸನ್ ಅನ್ನುವಂಥ ಪದವಿ ಏನು ಮಾಡ್ಕೊಂಡ, ಅವನು ಕಳೆದುಕೊಂಡ. ಅದು ಯಾರಿಗೆ ಹೋಗಿ ಸೇರುತ್ತೆ, ಯೋಸೇಫನಿಗೆ. ಆದರೆ ಇಲ್ಲಿ ನಾವು ನೋಡೋಣ, ಮತ್ತೆ 10ನೇ ಅಧ್ಯಾಯ 2ರಿಂದ 4 ಅನ್ಕೊಂತೀನಿ. ಮ್ಯಾಥ್ಯೂ ಚಾಪ್ಟರ್ 10 ವರ್ಸಸ್ 2 to 4. ಮತ್ತಾಯ 10ನೇ ಅಧ್ಯಾಯ ವಚನ 2ರಿಂದ 4. ಮತ್ತಾಯ 10ನೇ ಅಧ್ಯಾಯ ವಚನ 2ರಿಂದ 4. ಅವರು ಕಳಿಸಿಕೊಟ್ಟ ಅಪೊಸ್ತಲರೆಂಬ 12 ಮಂದಿಯ ಹೆಸರುಗಳು ಯಾವುದೆಂದರೆ, ಮೊದಲನೆಯವನು ಪೇತ್ರನು ಎನಿಸಿಕೊಳ್ಳುವ ಸೀಮೋನ, ಅವನ ತಮ್ಮನಾದ ಆಂದ್ರೆಯ, ಜೆಬೆದಯನ ಮಗನಾದ ಯಾಕೋಬ, ಅವನ ತಮ್ಮನಾದ ಮೇನ್ ವಿಷಯ ಏನಂದ್ರೆ, ಈ ಜಾಗದಲ್ಲಿ ಫಸ್ಟ್ ಯಾರನ್ನ ಕರೀತಾ ಇದ್ದಾರೆ, ಸೀಮೋನ್ ಪೇತ್ರನು. ಸಭೆಯಲ್ಲಿದ್ದಂಥ ಮೊದಲನೇ ಸಭೆಯಲ್ಲಿದ್ದಂಥ ಮೊದಲನೇ ಲೀಡರ್ ಯಾರಾಗಿದ್ದು, ಪೇತ್ರನು, ಸೀಮೋನ್ ಪೇತ್ರನು. ಇವಾಗ ಇಂಥ ಒಂದು ಪೇತ್ರನ ಮೊದಲನೇ ದೇವರು ಹೋಗಿ ಯಾರನ್ನ ಕರೀತಾರೆ ಅಂದರೆ, ಪೀಟರ್ನ ಕರೀತಾರೆ. ಫಸ್ಟ್ ದೇವರು ಆಯ್ದುಕೊಂಡಿದ್ದಂಥ ಶಿಷ್ಯರಲ್ಲಿ ಯಾರು, ಪೇತ್ರನೊಬ್ರು. ಇವಾಗ ಲೂಕ 5ನೇ ಅಧ್ಯಾಯ 1ರಿಂದ 11 ನಾವು ಲಾಸ್ಟ್ ವೀಕು ಸಹ ಓದಿದ್ವಿ, ಅದಕ್ಕೆ ಕಳೆದ ವಾರದಲ್ಲಿ ನೋಡಿರ್ತೀವಿ ಪೇತ್ರನನ್ನು ಯಾವ ರೀತಿ ದೇವರು ಕರೀತಾರೆ ಅಂತ. ನೋಡಿ, ಯಾರೂ ಯೇಸು ಕ್ರಿಸ್ತು ದೇವರು ಅಂತ ಕೇಳ್ತಾ ಇಲ್ವಾ, ಇನ್ನೂ ಜೋರಾಗಿ ಹೇಳ್ಬೇಕು. ಯಾರೂ ಸಹ ಯೇಸು ಕ್ರಿಸ್ತು ದೇವರು ಅಂತ ತಿಳಿದುಕೊಳ್ಳದೆ ಇದ್ದಂಥ ಒಂದು ಕಾಲದಲ್ಲಿ ಪೇತ್ರನನ್ನು ಮಾತ್ರ ದೇವ್ರು ಏನು ಮಾಡ್ತಾ ಇದ್ದಾರೆ, ಶಿಷ್ಯನಾಗಿ ಫಸ್ಟ್ ಏನು ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ. ಪೇತ್ರನನ್ನು ಮಾತ್ರ ಏನು ಮಾಡ್ತಾ ಇದ್ದಾರೆ, ಫಸ್ಟು ಹೋಗಿ ಆಯ್ದುಕೊಳ್ತಾ ಇದ್ದಾರೆ. ಯೋಚನೆ ಮಾಡಿ ನೋಡಿ, ಯಾರನ್ನೂ ಸಹ ಶಿಷ್ಯನಾಗಿ ಏನು ಮಾಡಿಲ್ಲ, ದೇವರು ಕರೆದಿಲ್ಲ. ಆದರೆ 12 ಜನರನ್ನು ಏನು ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ. ಅದರಲ್ಲೂ ಸಹ ಫಸ್ಟ್ ಯಾರನ್ನ ಕರೀತಾ ಇದ್ದಾರೆ, ಸೀಮೋನ್ ಪೇತ್ರನ. ಎಷ್ಟು ಒಂದು ಏನು ಹೇಳ್ತೀರಾ, ಒಂದು ತುಂಬ ಲಕ್ಕಿಯಾದ ಪರ್ಸನ್ ಅಂದರೆ, ತುಂಬ ಒಂದು ಬ್ಲೆಸ್ಸಿಂಗ್ ಆದ, ತುಂಬ ಆಶೀರ್ವಾದವಾದ ಒಂದು ಮನುಷ್ಯ ಯಾರು, ಪೇತ್ರನು.
ಆದರೆ ಇದೇ ಪೇತ್ರನ ಏನು ಮಾಡ್ತಾರೆ, ಯೇಸು ಕ್ರಿಸ್ತು ಯಾರು ಅಂತ ಗೊತ್ತಿಲ್ಲ ಅಂತ 3 ಸತಿ ತಿರಸ್ಕಾರ ಮಾಡಿ. ನಾವೇನು ಮಾಡ್ತೀವಿ ಅಂದರೆ 2 ಇವೆಂಟ್ನ ಮಾತ್ರ ನೋಡ್ತೀವಿ. ಓಕೆ, ಇಂಥ ಒಂದು ಮನುಷ್ಯ ಸಡನ್ನಾಗಿ ಬಿದ್ದೋದ್ರು, ಅಥವಾ ಹಿಂಗಿದ್ದಂಥ ಒಂದು ಮನುಷ್ಯ ಸಡನ್ನಾಗಿ ಏನಾಯಿತು. ಯಾವುದೇ ಒಂದು ವಿಷಯನೂ ದೇವರ ವಾಕ್ಯದಲ್ಲಿ ಏನಾಗಲ್ಲ, ಸಡನ್ ಅಂತ ಆಗಲ್ಲ. ಏನಂತ ಅಯ್ಯೋ ಏನೂ ಆಗಿಲ್ಲ ಅನ್ನೋಂಥ ರೀತಿಯಲ್ಲಿ ಇರಲ್ಲ. ಪೇತ್ರನ ಜೀವನವನ್ನು ನೋಡಬೇಕಾದ್ರೆ ದೇವರು ಅವಾಗವಾಗ ಪೇತ್ರನಿಗೆ ಏನು ಮಾಡ್ತಾರೆ, ಜ್ಞಾಪಕ ಪಡಿಸ್ತಾ ಇರ್ತಾರೆ, ನೀನು ಬೀಳ್ತೀಯ, ಇನ್ನು ಹೋಗಿ ಏನಾಗ್ತೀಯ, ಬೀಳ್ತೀಯ, ನಿನ್ನ ಮನಸ್ಸು ಏನಾಗಿಲ್ಲ, ಸರಿಯಾದ ದಾರಿಯಲ್ಲಿ ಇನ್ನೂ ಬಂದಿಲ್ಲ. ನಾವು ಎಷ್ಟೋ ಜನ ಏನು ಅಂದ್ಕೊಳ್ತೀವಿ ಅಂದರೆ, ಕ್ರಿಸ್ತನ ನಮ್ಮನ್ನು ಆಯ್ದುಕೊಂಡ್ರೆ ಅಥವಾ ನಾವು ಕ್ರಿಸ್ತನ ಒಳಗಡೆ ಬಂದುಬಿಟ್ರೆ ನಾವು ದೇವರನ್ನು ಬಿಟ್ಟು ದೂರ ಹೋಗೋದೇ ಇಲ್ಲ. ಎಷ್ಟೋ ಜನ ಏನು ಅಂದ್ಕೊಳ್ತಾರೆ, ನಾನು ಒಂದ್ಸತಿ ರಕ್ಷಣೆ ಹೊಂದ್ಬಿಟ್ರೆ ನಾನು ದೇವರು ಏನಾಗಿರ್ತೀವಿ, ಜೊತೆಯಲ್ಲಿ ಇರ್ತೀವಿ, ಏನಾಗಲ್ಲ, ನಾವು ಬೀಳೋದಕ್ಕೆ ಸಾಧ್ಯ ಇಲ್ಲ, ಅಥವಾ ನಾವು ಪಾಪದಲ್ಲಿ ಬೀಳೋದಕ್ಕೂ ಸಾಧ್ಯ, ದೇವರನ್ನು ಬಿಟ್ಟು ದೂರ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವೇನು ಮಾಡ್ತೀವಿ, ಅಂದ್ಕೊಳ್ತೀವಿ. ಆದರೆ ದೇವರ ವಾಕ್ಯದ ಪ್ರಕಾರ ಮೊದಲು ಆಯ್ದುಕೊಂಡಿಂಥ ಶಿಷ್ಯನೇ ಏನು ಮಾಡ್ತಾ ಇದ್ದಾರೆ, ದೇವರನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ. ನಾವೇನು ಮಾಡೋಣ, ಒಂದೊಂದು ಇವೆಂಟಾಗಿ ನೋಡೋಣ. ಮೊದಲು ಲೂಕ 5ನೇ ಅಧ್ಯಾಯ ನೋಡಬೇಕಾದ್ರೆ ಏನಾಯಿತು, ಪೇತ್ರನ ಜೀವನದಲ್ಲಿ ಒಂದು ದೊಡ್ಡ ಅತಿಶಯ ನಡೆಯುತ್ತೆ. ಪೇತ್ರನ ಏನು ಮಾಡ್ತಾರೆ, ದೇವರು ಸ್ಟಾರ್ಟಿಂಗಲ್ಲೇ ಅವನ ಹಡಗಿನಲ್ಲಿ ಅವನೇನು ಮಾಡಿರ್ತಾರೆ, ನೈಟೆಲ್ಲ ಏನು ಮಾಡಿರ್ತಾರೆ, ಬಲೆ ಹಾಕಿರ್ತಾರೆ. ಆದರೆ ಅವ್ರೇನಾಗಿರಲ್ಲ, ಮೀನು ಸಿಕ್ಕಿರಲ್ಲ. ಸೊ ಏನಾಗುತ್ತೆ, ದೇವರು ಅದೇ ಹಡಗಿನಲ್ಲಿ ಏನು ಮಾಡ್ತಾರೆ, ಅರ್ಲಿ ಮಾರ್ನಿಂಗ್ ಏನು ಮಾಡ್ತಾರೆ, ಎಲ್ರಿಗೂ ವಾಕ್ಯ ಅನಿಸ್ತಾ ಇರುತ್ತೆ. ಅದೇ ಹಡಗಿನಲ್ಲಿ ಆಶೀರ್ವಾದ ಬರುವುದಕ್ಕೆ ಮೊದಲು ಏನು ಮಾಡ್ತಾರೆ, ಅದೇ ಹಡಗಿನಲ್ಲಿ ಅವ್ರಿಗೆ ವಾಕ್ಯವನ್ನು ಹೇಳ್ತಾರೆ. ಅದಾದ ಮೇಲೆ ಏನಾಗ್ತಾ ಇದೆ, ಅವರಿಗೆ ಆಶೀರ್ವಾದ, ದೊಡ್ಡ ಆಶೀರ್ವಾದ, ಅವರನ್ನು ಮೀರಿ ಬರುವಂಥ ಆಶೀರ್ವಾದ. ಆದರೆ ಆಶೀರ್ವಾದವನ್ನು ನೋಡಿದ್ರೆ ಅವ್ರು ಏನು ಮಾಡ್ತಾರೆ, ಆ ಬಲೆಯನ್ನು ಅದೇ ಜಾಗದಲ್ಲಿ ಬಿಟ್ಟು ಏನು ಮಾಡ್ತಾರೆ, ದೇವ್ರು ಏನು ಹೇಳ್ತಾರೆ, ನಿನ್ನನ್ನು ಮನುಷ್ಯರನ್ನು ಹಿಡಿಯೋದಕ್ಕೆ ನಾನು ಕಲಿಸ್ತೀನಿ ಅಂತ ಹೇಳಿ ಏನು ಮಾಡ್ತಾರೆ, ಅವ್ರನ್ನ ಅಲ್ಲಿಂದ ಮಿನಿಸ್ಟ್ರಿಗೆ ಕರ್ಕೊಂಡು ಹೋಗ್ತಾರೆ, ಸೇವೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಶಿಷ್ಯನಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಚೆನ್ನಾಗಿರುವಂಥ ಪೇತ್ರನ ಜೀವನದಲ್ಲಿ ನೆಕ್ಸ್ಟ್ ಏನಾಗ್ತಾ ಇದೆ, ಯೋನ 1ನೇ ಅಧ್ಯಾಯ 42ನೇ ವಾಕ್ಯ. ಯೋಹಾನ 1ನೇ ಅಧ್ಯಾಯ ವಚನ 42. ಅವನನ್ನು ಯೇಸುವಿನ ಬಳಿಗೆ ಕರೆಕೊಂಡು ಬಂದರು. ಮೆಸ್ಸಿಯನು ಅಂದರೆ ಕ್ರಿಸ್ತರು. ಯೇಸು ಅವನನ್ನು ನೋಡಿ, ನೀನು ಯೋಹಾನನ ಮಗನಾದ ಸೀಮೋನನು, ಇನ್ನು ಮೇಲೆ ಕೇಪನು ಎನಿಸಿಕೊಳ್ಳುವಿ ಅಂದರು. ಕೇಪನ್ ಅಂದರೆ ಪೇತ್ರ. ನೋಡಿ, ಪೀಟರ್ ಅನ್ನುವಂಥ ಪದಕ್ಕೆ ಅರ್ಥ ಅಂದರೆ ರಾಕ್. ಏನು ರಾಕ್, ಏನು ಹೇಳ್ತೀರಾ, ಬಂಡೆ. ಪೇತ್ರ ಅನ್ನುವಂಥ ಹೆಸರಿಗೆ ಏನು ಅರ್ಥ, ಬಂಡೆ ಅನ್ನೋದೇ ಹೆಸರು. ಅಂಥ ಒಂದು ಹೆಸರು ಇರಬೇಕಾದ್ರೆ ಫಸ್ಟ್ ಏನು ಮಾಡ್ತಾ ಇದ್ದಾರೆ, ದೇವರು ಪೇತ್ರನ ಹೆಸರು ಸೀಮೋನಿಂದ ಏನು ಮಾಡ್ತಾ ಇದ್ದಾರೆ, ಅವನನ್ನು ಬಂಡೆ ಅಂತ ಹೆಸರನ್ನ ಏನು ಮಾಡ್ತಾ ಇದ್ದಾರೆ, ಚೇಂಜ್ ಮಾಡ್ತಾ ಇದ್ದಾರೆ. ನೋಡಿ, ಪೇತ್ರನ ಅದುವರೆಗೂ ಇನ್ನೂ ಏನು ಮಾಡಿಲ್ಲ, ತಾನು ತಪ್ಪು ಮಾಡಿಲ್ಲ, ತಾನು ಪಾಪ ಮಾಡಿಲ್ಲ, ಕರೆಕ್ಟಾಗಿ ದೇವ್ರ ಜೊತೆ ಏನು ಮಾಡ್ತಾ ಇದ್ದಾರೆ, ನಡೀತಾ ಇದ್ದಾರೆ. ಇಂಥ ಒಂದು ಸಿಚುವೇಶನಲ್ಲಿ ದೇವರು ಅವನ ಹೆಸರು ಚೇಂಜ್ ಮಾಡ್ತಾ ಇದ್ದಾರೆ. ಆದರೆ ಅಂಥ ಮನುಷ್ಯನೇ ಏನಾಗ್ತಾರೆ, ಬಂಡೆ ಅನ್ನೋದು ಏನಾಗಬೇಕು, ಒಂದು ಜಾಗದಲ್ಲಿ ಏನಾಗಬಾರ್ದು, ಕದಲದೆ ಕರೆಕ್ಟಾಗಿ ನಿಂತ್ಕೊಬೇಕು. ಅದೇ ಬಂಡೆ ಮೇಲೆ ಏನು ಮಾಡ್ತಾರಂತೆ, ಇವಾಗ ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ, ನೀನು ಮನೆ ಕಟ್ಟಬೇಕಾದ್ರೆ ಎಲ್ಲಿ ಕಟ್ಟು ಅಂತ ಹೇಳ್ತಾರೆ. ಇವಾಗ ಬಂಡೆ ಅನ್ನೋದು ಯಾವುದನ್ನ ತೋರಿಸ್ತಾ ಇದೆ, ಒಂದು ಸ್ಟ್ರಾಂಗ್ ಆದ ಫೌಂಡೇಶನ್ ಇರುವಂಥ ಒಂದು ಜಾಗ. ಏನೇ ಆದರೂ ಆ ಜಾಗ ಏನಾಗಬಾರ್ದು, ಕದಲಬಾರ್ದು. ಆದರೆ ಫಸ್ಟ್ ಕದಲೋದೇ ಯಾರು, ಪೇತ್ರನು. ಹೆಸರು ದೇವರು ಏನೋ ಕೊಡ್ತಾ ಇದ್ದಾರೆ, ಅವನ ಜೀವನ ಬೇರೆ ರೀತಿ ಇದೆ. ಇವಾಗ ನಿಮ್ಮ ಹೆಸರು ಏನೋ ಒಂದಿರುತ್ತೆ, ದೇವ್ರು ನೀವು ಜ್ಞಾನಸ್ಥಾನ ತಗೊಳ್ಳೋವಾಗ ಎಷ್ಟೋ ಜನ ಹೆಸರು ಏನು ಮಾಡ್ತಾರೆ, ಬದಲಾವಣೆ ಮಾಡ್ಕೊಳ್ತಾರೆ. ಮಾಡಬೇಕು, ಅದು ಬೇರೆ ವಿಷಯ. ಆದರೆ ಬದಲಾವಣೆ ಆಗಿದ ತಕ್ಷಣ ನಾವು ಬದಲಾವಣೆ ಆಗ್ತಾ ಇದ್ದೀವ? ನಿಮ್ಮ ಹೆಸರು ಏನಿರ್ಬೋದು, ದಾನಿಯಲ್ ಇರ್ಬೋದು, ದಾವೀದ್ ಇರ್ಬೋದು, ಸಾಮ್ಯಲ್ ಇರ್ಬೋದು, ಏನೇ ಇರ್ಬೋದು, ಆದರೆ ನಿಮ್ಮ ಜೀವನ ಆ ರೀತಿ ಇದೆಯಾ? ಹಲ್ಲೆಲೂಯಾ. ಯೇಸು ಕ್ರಿಸ್ತು ದೇವರು ಏನು ಮಾಡ್ತಾ ಇದ್ದಾರೆ, ಪೇತ್ರನನ್ನ ಸೀಮೋನ್ನ ಏನಂತ ಕರೀತಾ ಇದ್ದಾರೆ, ಬಂಡೆ ಅಂತ, ರಾಕ್ ಅಂತ, ಪೇತ್ರನು ಅಂತ ಕರೀತಾ ಇದ್ದಾರೆ. ಆದರೆ ಅವನು ಆ ರೀತಿ ಇದ್ರ? ಅದು ಆ ಸಮಯದವರೆಗೂ ಏನಾಗಿಲ್ಲ, ಪೇತ್ರನು ಇನ್ನೂ ಪೇತ್ರನಾಗಿ ಮಾರ್ಪಟ್ಟಿಲ್ಲ. ಪೇತ್ರನಾಗಿ ಮಾರ್ಪಡುವುದಕ್ಕೆ ಏನು ಬೇಕಾಗಿತ್ತು, ಆ ಜಾಗದಲ್ಲಿ ಒಂದು ತಪ್ಪಾದ ಒಂದು ಸ್ಟೆಪ್ ಬೇಕಾಗಿತ್ತು. ಅವನು ಬೀಳದೆ ಹೋಗಿದ್ರೆ ದೇವ್ರು ಏನು ಹೇಳ್ತಾರೆ ನೋಡಿ, ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ನಾನು ಪಿಶಾಚಿ ಬಳಿ ಏನು ಮಾಡಿದ್ದೀನಿ, ಪರ್ಮಿಷನ್ ಕೊಟ್ಟಿದ್ದೀನಿ. ಅವನು ಏನು ಮಾಡ್ತಾನೆ, ನಿನ್ನನ್ನು ವೀಟಿನ ರೀತಿಯಲ್ಲಿ ಏನು ಮಾಡ್ತಾನಂತೆ, ಗೋಧಿಯನ್ನು ಒಣೆಯುವ ರೀತಿಯಲ್ಲಿ ಏನು ಮಾಡ್ತಾನಂತೆ, ಒಣಿತಾನೆ. ಆಗ ನಾನೇನು ಪ್ರಾರ್ಥನೆ ಮಾಡಿದ್ದೀನಿ ದೇವ್ರ ಹತ್ರ, ನೀನು ಹೋಗಿ ಹಿಂತಿರುಗಿ ಬರುವಾಗ ನೀನು ಬೇರೆಯವ್ರಲ್ಲಿ ಏನು ಮಾಡು, ಬಲಪಡಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀನಿ ಅಂತಾರೆ. ಇವಾಗ ಪೇತ್ರನು ಬಂಡೆ ಆಗ್ಬೇಕಂದ್ರೂ ಆ ಬಂಡೆ ಮೊದಲು ಏನಾಗಬೇಕಾಗಿತ್ತು, ಕದಲಬೇಕಾಗಿತ್ತು.
ಅಲ್ಲೆಲೂಯ. ಆ ಬಂಡೆ ಕದಲದೇ ಇದ್ದಿದ್ರೆ ಅವನು ಬಂಡೆ ಆಗಿ ಮಾರ್ಪಡಕ್ಕೆ ಸಾಧ್ಯ ಆಗಿರಲಿಲ್ಲ. ಇದನ್ನೇ ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ, ಗಾಡ್ ಕಾಲ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ದೋಸ್ ಥಿಂಗ್ಸ್ ವಿಚ್ ಡು ನಾಟ್ ಎಕ್ಸಿಸ್ಟ್. ಅದಕ್ಕೆ ಅರ್ಥ ಏನು, ಇಲ್ಲದೇ ಇರುವಂಥ ವಿಷಯವನ್ನು ದೇವ್ರು ಏನು ಮಾಡ್ತಾರಂತೆ, ಉಂಟು ಮಾಡ್ತಾರೆ. ಅಲ್ಲೆಲೂಯ. ನೀವಿನ್ನೂ ಪೇತ್ರನಾಗಿ ಇಲ್ಲದೆ ಇರ್ಬೋದು, ಆದರೆ ನಿಮ್ಮನ್ನು ದೇವ್ರು ಏನಾಗಿ ಮಾರ್ಪಡಿಸ್ತಾ ಇದ್ದಾರೆ, ಪೇತ್ರನಾಗಿ ಮಾರ್ಪಡಿಸ್ತಾರೆ. ಅಲ್ಲೆಲೂಯ. ಆದರೆ ಅದು ದೇವ್ರು ಕರೆದಿರ್ಬೇಕು. ದೇವರು ಎಲ್ಲರನ್ನೂ ಪೇತ್ರನಾಗಿ ಕರೆದಿಲ್ಲ. ನೋಡಿ, ಎಷ್ಟೋ ಜನ ದೇವರ ವಾಕ್ಯದಲ್ಲಿ ಎಲ್ರಿಗೂ ಹೆಸರು ಚೇಂಜ್ ಮಾಡಿಲ್ಲ. ಮೊದಲು ಎಲ್ಲಿ ಚೇಂಜ್ ಆಗತ್ತೆ ಹೇಳಿ ಹೆಸರು? ಯಾಕೋಬನನ್ನ ದೇವ್ರು ಏನು ಮೊದಲು ಆಬ್ರಾಮ್ನ ಚೇಂಜ್ ಮಾಡ್ತಾರೆ. ಆಬ್ರಾಮ್ ಅಂತ ಇದ್ದಿನ ಅಬ್ರಹಾಮ್ ಅಂತ ಏನು ಮಾಡ್ತಾರೆ, ದೇವರು ಹೆಸರು ಚೇಂಜ್ ಮಾಡ್ತಾರೆ. ಸಾರಾಳ್ ಅಂತ ಇದ್ದಿನ ಏನು ಮಾಡ್ತಾರೆ, ಸಾರಾ ಅಂತ ಚೇಂಜ್ ಮಾಡ್ತಾರೆ. ಫಸ್ಟ್ ಹೆಸರು ಎಲ್ಲಾಗ್ತದೆ, ಆಬ್ರಾಮಗೂ ಇಲ್ಲ. ನೆಕ್ಸ್ಟ್ ಯಾರು ನಮ್ಮ ಜ್ಞಾಪಕ ಇರೋದು, ಯಾರು? ಯಾಕೋಬ್ನ ದೇವ್ರು ಏನಂತ ಕೇಳ್ತಾರೆ, ಇಸ್ರೇಲ್ ಅಂತ. ನೋಡಿ, ಆಬ್ರಾಮ್ನಿಗೆ ಕೊಟ್ಟಿದ್ದ ವಾಗ್ದಾನ ನಿನಗೆ ಒಂದು ದೊಡ್ಡ ಒಂದು ಜನಾಂಗವನ್ನು ಕೊಡ್ತೀನಿ ಅಂತ. ಆ ಜನಾಂಗದ ಹೆಸರು ಏನಾಯಿತು, ಇಸ್ರೇಲ್ ಅಂತ ದೇವರು ಮಾರ್ಪಡಿಸ್ತಾ ಇದ್ದಾರೆ. ಸೊ ಒಂದು ಪ್ರಾಮಿಸ್ಗೆ ಇನ್ನೊಂದು ಪ್ರಾಮಿಸ್ನ ಏನು ಮಾಡ್ತಾರೆ, ದೇವರು ಸೇರಿಸ್ಕೊಡ್ತಾ ಇದ್ದಾರೆ. ಅಲ್ಲೆಲೂಯ. ಅದೇ ರೀತಿಯಲ್ಲಿ ಪೇತ್ರನ ಜೀವನವನ್ನು ನಾವು ನೋಡಿದ್ರೆ ಆ ಜಾಗದಲ್ಲಿ ಏನಾಗ್ತಾ ಇದೆ, ಪೇತ್ರನನ್ನ ದೇವ್ರು ಏನು ಮಾಡ್ತಾರೆ, ಪೇತ್ರನನ್ನ ಹೆಸರು ಚೇಂಜ್ ಮಾಡ್ತಾ ಇದ್ದಾರೆ. ಸೀಮೋನಾಗಿದ್ದಂಥ ಪೇತ್ರನನ್ನ ದೇವ್ರು ಏನು ಮಾಡ್ತಾರೆ, ಆ ಜಾಗದಲ್ಲಿ ಹೆಸರು ಚೇಂಜ್ ಮಾಡ್ತಾ ಇದ್ದಾರೆ. ಆದರೆ ಪೇತ್ರನ ಜೀವನದಲ್ಲೂ ಸಹ ಏನಾಗ್ತದೆ, ಫಸ್ಟ್ ಅವನು ಬಂಡೆ ಆಗಿರಲಿಲ್ಲ, ಏನಾಗಿರ್ತಾನೆ, ಮಣ್ಣಾಗಿರ್ತಾನೆ. ಅವನು ಇವಾಗೇನು ಮರಳ ಮೇಲೆ ಏನು ಮಾಡಬೇಡಿ ಅಂತಾರೆ ದೇವರು, ಮನೆಯನ್ನು ಕಟ್ಟಬೇಡಿ. ಆದರೆ ಪೇತ್ರನ ಏನಾಗಿದ್ದ, ಮರಳಾಗಿದ್ದ. ಪೇತ್ರನು ಏನಾಗಿದ್ದ, ಮೊದಲು ಮರಳಾಗಿರ್ತಾನೆ. ಫಸ್ಟು ಕಷ್ಟ ಬಂದಿದ ತಕ್ಷಣ ಏನು ಮಾಡ್ತಾ ಇದ್ದಾರೆ, ಪೇತ್ರನು ಹುಡುಕ್ತಾನೆ. ಅದೇ ಥರ ಏನಾಗ್ತಾ ಇದೆ ನೋಡಿ, ಆ ಒಂದು ಎಕ್ಸಾಂಪಲ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಮರಳು ಏನಾಗತ್ತಂತೆ, ಮರಳು ಮೇಲೆ ಮನೆ ಕಟ್ಟಿದ್ರೆ ಏನಾಗತ್ತಂತೆ, ಫಸ್ಟು ಏನು ಬಿರುಗಾಳಿ ಬಂದಿದ ತಕ್ಷಣ ಏನಾಗತ್ತಂತೆ, ಮನೆ ಹೊಡ್ಕೊಂಡು ಹೋಗಿ. ಅದೇ ಥರನೇ ಪೇತ್ರನಿಗೂ ಏನಾಗುತ್ತೆ, ಆ ಮರಳು ಮೇಲೆ ತನ್ನ ವಿಶ್ವಾಸವನ್ನು, ಮರಳ ಮೇಲೆ ತನ್ನ ರಕ್ಷಣೆಯನ್ನು ಕಟ್ಟಿದ್ದು ಆ ಕಾರಣ ಏನಾಗ್ತಾ ಇದೆ, ಒಂದು ಕಷ್ಟ ಬಂದಿದ ತಕ್ಷಣ ಹೋಯ್ತು, ಸೋತೋಗ್ತಾ ಇದ್ದಾರೆ. ಸೋತೋಗ್ತಲ್ಲ, ದೇವ್ರನ್ನ ಬಿಟ್ಟು ಹಿಂದೆ ಹೋಗ್ತಾ ಇದ್ದಾರೆ. ತನ್ನ ರಕ್ಷಣೆನೇ ಬೇಡ ಅಂತ ಏನು ಮಾಡ್ತಾ ಇದ್ದಾರೆ, ಹಿಂದೆ ಹೋಗ್ತಾ ಇದ್ದಾರೆ. ನೋಡಿ, ನಾವು ಪೇತ್ರನ ಜೀವನವನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಬೇಕು. ಯಾಕಂದರೆ ಫಸ್ಟು ಯಾರನ್ನ ಕರೆದ್ರೋ ಅವರೇ ಏನು ಮಾಡ್ತಾ ಇದ್ದಾರೆ, ದೂರ ಹೋಗ್ತಾ ಇದ್ದಾರೆ. ಬೇರೆ ಯಾರ ಜೀವನವನ್ನು ನೀವು ಅಷ್ಟು ಕ್ಲಿಯರಾಗಿ ನಾವು ನೋಡೋಕ್ಕಾಗಲ್ಲ. ನಾವು ಕ್ಲಿಯರಾಗಿ ನೋಡ್ಬೋದಂದರೆ ಯೇಸು ಕ್ರಿಸ್ತ ಆದಮೇಲೆ ಪೇತ್ರನು ಮತ್ತು ಪೌಲ ಜೀವನವನ್ನು ತುಂಬ ಕ್ಲಿಯರಾಗಿ ನೋಡ್ಬೋದು ಬೈಬಲ್. ಎಲ್ಲ ಶಿಷ್ಯರ ಜೀವನ ಕ್ಲಿಯರಾಗಿ ನೋಡೋಕ್ಕಾಗಲ್ಲ. ಆದರೆ ನಾವು ಏನು ಮಾಡೋಕ್ಕಾಗಲ್ಲ, ಫುಲ್ ನಮ್ಮ ಸ್ಟೋರಿ ಗೊತ್ತಾಗಲ್ಲ. ಆದರೆ ಪೇತ್ರನ ಜೀವನ, ಪೌಲ್ ಜೀವನ ಮಾತ್ರ ಏನು ಮಾಡ್ಬೋದು, ತುಂಬ ಕ್ಲಿಯರಾಗಿ ಯಾಕಂದರೆ ದೇವರು ಜ್ಯೂಸ್ ಅಂದರೆ ಇಸ್ರೇಲ್ ಜನರನ್ನು ಕರೆಯುವಾಗ ಅವರನ್ನು ಕರೆಯುವುದಕ್ಕೆ ಇಟ್ಟಿದ್ದಂಥ ಮನುಷ್ಯ ಯಾರು, ಪೇತ್ರನು. ಅನ್ಯ ಜನರನ್ನು ದೇವರ ಕಡೆ ತಿರ್ಸ್ಕೊಬೇಕು ಅಂತ ಕರೆದಂಥ ಮನುಷ್ಯ ಯಾರು, ಪೌಲ್. ಸೊ ಇಬ್ಬರು ಏನು ತುಂಬ ಮುಖ್ಯವಾದಂಥ ಜನರು. ಅವರ ಒಂದು ಹೊಸ ಒಡಂಬಡಿಕೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಮುಖ್ಯವಾದಂಥ ಮನುಷ್ಯರು ಯಾರಾಗಿದ್ದರು, ಪೇತ್ರನು ಮತ್ತು ಪೌಲ್. ಸೊ ಇವರಿಬ್ಬರ ಜೀವನವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ನಮ್ಮಿಂದ ಕ್ರಿಸ್ತನಾಗಿ ಸರಿಯಾದ ರೀತಿಯಲ್ಲಿ ಬಾಳುವುದು ಕಷ್ಟ. ಯೇಸು ಕ್ರಿಸ್ತು ಆದ ಮೇಲೆ ತುಂಬ ಇಂಪಾರ್ಟೆಂಟಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರುವಂಥ ಜೀವನ ಯಾರ್ದು, ಪೇತ್ರನು ಮತ್ತು ಪೌಲ್. ಯಾಕಂದರೆ ಪೇತ್ರನು ಯೇಸು ಕ್ರಿಸ್ತುಗೆ ತುಂಬ ಹತ್ರ ಇದ್ದಂಥ ಅಂದರೆ ಕಣ್ಣಿಂದ ಕಣ್ಣು ನೋಡಿ ಜೊತೆಲೇ ಇದ್ದಂಥ ಮನುಷ್ಯ. ಆದರೆ ಪೌಲ್ ಜೀವನ ನೋಡಿ ಯೇಸು ಕ್ರಿಸ್ತುವನ್ನು ಅವನು ಕಣ್ಣಿಂದ ನೋಡೇ ಇಲ್ಲ. ಆದರೆ ಇಬ್ಬರು ಮುಖ್ಯವಾದಂಥ ಮನುಷ್ಯರು, ಇಬ್ಬರು ಬೇರೆ ಬೇರೆ ಜಾಗದಿಂದ ಬರ್ತಾರೆ. ಆದರೆ ನೋಡಿ ಪೌಲ್ ಏನು ಮಾಡ್ತಾರೆ ಅಂದರೆ, ಎಷ್ಟೋ ಸತಿ ಪೇತ್ರ ಏನು ಹೇಳ್ತಾರೆ ಅಂದರೆ, ಪೌಲಿಗಿರುವಂಥ ಆಳ ನನಗೂ ಸಹ, ಅಂದರೆ ಅವ್ರು ಹೇಳೋದು ವಿಷಯಗಳು ಎಷ್ಟೋ ಸತಿ ಅರ್ಥ ಆಗಲ್ಲ ಅಂತಾರೆ. ಆದರೆ ಇಂಥ ಪೇತ್ರನ ಕುರಿತಾಗಿ ನಾವೇನು ಮಾಡಬೇಕು, ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಅದೇ ಪೇತ್ರನ ಏನು ಮಾಡ್ತಾನೆ, ಮತ್ತೆ 14ನೇ ಅಧ್ಯಾಯದಲ್ಲಿ ಏನಾಗುತ್ತೆ ಅಂದರೆ 28ರಿಂದ 31, ಮತ್ತೆಯು 14ನೇ ಅಧ್ಯಾಯ 28ರಿಂದ 31. ಮತ್ತಾಯ 14:28ರಿಂದ 31. ಅದಕ್ಕೆ ಪೇತ್ರನು, ಕರ್ತನೇ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಅವರು ಬಾ ಅಂದರು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ, ಕರ್ತನೇ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದು
ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟಿ ಎಂದು ಕೇಳಿದರು. ಆಮೇಲೆ ನೋಡಿ, ಪೇತ್ರನ ನಾವು ನೋಡಬೇಕಾದ್ರೆ, ಇನ್ನೂ ಎಕ್ಸ್ಟ್ರಾ ನೋಡಬೇಕಾದ್ರೆ, ಒಂದೊಂದು ಸತಿ ಏನಾದರೂ ಒಂದೊಂದು ಏನು ಮಾಡ್ತಾ ಇರ್ತಾರೆ, ತಪ್ಪು ಏನಾದರೂ ಒಂದು ಮಾಡ್ತಾರೆ. ಎವ್ರಿ ಟೈಮ್ ದೇವ್ರು ಏನು ಮಾಡ್ತಾರೆ ಅಂದರೆ ಅವ್ರನ್ನ ಕನ್ವಿಕ್ಟ್ ಮಾಡ್ತಾರೆ, ಸರಿ ಏನು ಮಾಡ್ತಾರೆ, ಸರಿಪಡಿಸ್ತಾರೆ. ಫಸ್ಟ್ ಏನು ಬರ್ತಾ ಇದೆ ನೋಡಿ, ಅಲ್ಪ ವಿಶ್ವಾಸಿ ಅಂತ. ನಾವೆಲ್ಲರೂ ಏನು ಅಂದ್ಕೊಳ್ತೀವಿ ಅಂದರೆ ದೇವರು ಅಲ್ಲಿ ಮಾತ್ರ ಏನು ಮಾಡ್ತಾ ಇದ್ದಾರೆ, ಅವ್ರನ್ನ ಬೈತಾ ಇದ್ದಾರೆ, ಸರಿಪಡಿಸ್ತಾ ಇದ್ದಾರೆ ಅಂತ. ಸರಿ, ಎಕ್ಸಾಂಪಲ್ಗೆ ಯೋಚನೆ ಮಾಡಿ ನೋಡಿ. ನೀವು ಸಾಯುವಾಗ ಪೇತ್ರನ ಥರ ನೀರ್ ಮೇಲೆ ನಡೀತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಯೇಸು ಕ್ರಿಸ್ತನ ನೋಡಿಕೊಂಡೆ ನೀರ್ ಮೇಲೆ ನಡೀತಾ ಇದ್ದೀರಾ. ಸಡನ್ನಾಗಿ ಏನು ಮಾಡ್ತಾ ಇದ್ದೀರಾ, ಸರಿ ಇದೇ ರೀತಿ ಪೇತ್ರನ ಏನು ರೀತಿ ಎಲ್ಲವನ್ನು ನೋಡಿ ಭಯಪಡ್ತಾರೆ. ನಾವು ಭಯಪಟ್ಟಿದ ತಕ್ಷಣ ಏನಾಗ್ತಾ ಇದ್ದಾರೆ, ನೀರಿನಲ್ಲಿ ಮುಳುಗ್ತಾ ಇದ್ದಾರೆ. ಮುಳುಗಬೇಕಾದ್ರೆ ಯೇಸು ಕ್ರಿಸ್ತ ದೇವ್ರಿಗೆ ಕಾಪಾಡಿ ಅನ್ನಬೇಕಾದ್ರೆ ದೇವರು ಕಾಪಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಇವಾಗ ಅಂಥ ಒಂದು ಸ್ಥಳದಲ್ಲಿ ನಿಮ್ಮ ಸ್ವಂತ ಮಕ್ಕಳೇ ಏನಾದರೂ ಬಿದ್ದು ಎದ್ದಿರಬೇಕಾದ್ರೆ ನೀವು ಆ ರೀತಿ ಮಾತಾಡ್ತೀರಾ, ಅಲ್ಪ ವಿಶ್ವಾಸಿಗಳೇ, ಅಥವಾ ಇಂಥ ಒಂದು ಮಗನಾಗಿದೆಯಲ್ಲ, ಇಂಥ ಒಂದು ಮಗಳಾಗಿದೆಯಾ ಅಂತ ಯಾರಾದ್ರು ಮಾತಾಡ್ತೀವ? ನಾವು ಫಸ್ಟ್ ಏನು ಮಾಡ್ತೀವಿ, ಸರಿ ಏನಾದರೂ ಆಯ್ತಾ, ಪರವಾಗಿಲ್ವಾ, ಚೆನ್ನಾಗಿ. ಆದರೆ ಯೇಸು ಕ್ರಿಸ್ತ ನೋಡಿ ಅಷ್ಟು ಪ್ರೀತಿ ಇದ್ರೂ ಆ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ, ಅವನನ್ನು ನೋಡಿ ಅಲ್ಪ ವಿಶ್ವಾಸಿ ಅಂತ ಇದೆ. ನಾವೇನು ಅನ್ಕೊಳ್ತೀವಿ, ಕೋಪದಲ್ಲಿ ದೇವ್ರು ಮಾತಾಡಿರ್ಬೋದು ಅಥವಾ ಆದರೆ ಅವನಲ್ಲಿರುವಂಥ ಕೊರತೆಗಳನ್ನು ನಾವು ಲಿಸ್ಟ್ ಮಾಡಬೇಕಂದ್ರೆ ಅವನು ಎಲ್ಲೆಲ್ಲ ಬಿದ್ದನು ಅದೆಲ್ಲ ನೋಡಿದ್ರೆ ಮಾತ್ರ ನಮಗೇನಾಗತ್ತೆ, ಇಲ್ಲೆಲ್ಲ ಅವನಲ್ಲಿ ಕೊರತೆಗಳಿತ್ತು. ದೇವರು ಪೇತ್ರನಲ್ಲಿ ಇದ್ದಂಥ ಕೊರತೆಗಳನ್ನ ಏನು ಮಾಡ್ತಾರೆ, ಒಂದೊಂದು ಕಷ್ಟದಲ್ಲೂ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ಅವ್ನು ಹಿಂತಿರುಗಿ ಬರಬೇಕಾದ್ರೆ ಅವನ ಕೊರತೆಗಳು ಅವನಿಗೇನಾಗಬೇಕು, ಜ್ಞಾಪಕದಲ್ಲಿರಬೇಕು. ಅವ್ನು ದೇವರನ್ನ ಬಿಟ್ಟು ದೂರ ಹೋಗಿ ಹಿಂತಿರುಗಿ ಬರಬೇಕಾದ್ರೆ ಅವನ ಕೊರತೆಗಳು ಏನಾಗಬೇಕು, ಅವನಿಗೆ ಜ್ಞಾಪಕದಲ್ಲಿ ಬರಬೇಕು. ನೋಡಿ, ಅವನು ದೇವರ ಜೊತೆಯಲ್ಲೇ ಇದ್ರೂ ಅವನ ಕೊರತೆಗಳು ಏನಾಗಿಲ್ಲ, ಪೂರೈಸಿಲ್ಲ. ದೇವರು ಏನು ಮಾಡಿಲ್ಲ, ಅವನ ಕೊರತೆಗಳನ್ನು ಸರಿಪಡಿಸಿಲ್ಲ. ನೋಡಿ, ನಾವೆಲ್ಲರೂ ಏನೋ ಇದನ್ನು ನೋಡ್ತೀವಿ, ನಾನು ಕ್ರಿಸ್ತೋಲ್ ಬಂದಿದ್ದ ತಕ್ಷಣ ಏನಾಗ್ಬಿಡುತ್ತೆ, ನನ್ನ ಕೊರತೆಗಳೆಲ್ಲವೂ ಸರಿ ಆಗ್ಬಿಡುತ್ತೆ, ಎಲ್ಲ ಕರೆಕ್ಟ್ ಆಗ್ಬಿಡುತ್ತೆ, ಜೀವನ ಎಲ್ಲ. ಆದರೆ ಅವನ ಕೊರತೆಗಳು ಆ ಜಾಗದಲ್ಲಿ ಏನಾಗಿಲ್ಲ, ದೇವರು ಫುಲ್ಫಿಲ್ ಮಾಡಿಲ್ಲ. ಅವನ ಕೊರತೆಗಳನ್ನು ದೇವ್ರು ತಿಳಿಸ್ತಾರೆ, ಆದರೆ ಅವನ ಕೊರತೆಗಳನ್ನ ದೇವ್ರು ಏನು ಮಾಡಿಲ್ಲ, ಪೂರೈಸಿಲ್ಲ. ಯಾಕೆ ದೇವರು ಅವನ ಕೊರತೆಗಳನ್ನು ಪೂರೈಸಿಲ್ಲ, ನಾವು ಯೋಚನೆ ಮಾಡಬೇಕು. ನೆಕ್ಸ್ಟ್ ನೋಡಿ, ಇದೇ ಪೇತ್ರ ಏನು ಮಾಡ್ತಾರೆ, ಮತ್ತೆ 16ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ಮತ್ತಾಯ 16:16-18 ಓದಿ ನೋಡಿ. ಮತ್ತೆಯು 16:16-18. ಮತ್ತಾಯ 16ನೇ ಅಧ್ಯಾಯ ವಚನ 16ರಿಂದ, ಸಿಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನೆಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವರು ಮನುಷ್ಯರಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದರು. ಆಮೇಲೆ ನೋಡಿ, ಪೇತ್ರನ ನೋಡಿ ದೇವ್ರೇನು ಹೇಳ್ತಾ ಇದ್ದಾರೆ, ನೀನು ಬಂಡೆ, ನಿನ್ನ ಈ ಒಂದು ಬಂಡೆ ಮೇಲೆ ನಾನೇನು ಮಾಡ್ತೀನಿ, ನನ್ನ ಸಭೆಯನ್ನ ಕಟ್ತೀನಿ ಅಂತಾರೆ. ಹಲ್ಲೆಲೂಯಾ. ಅದೇ ಪೇತ್ರ ನೋಡಿ, ಇನ್ನೂ ಕಂಟಿನ್ಯೂ ಮಾಡಿ ಅದೇ ವಾಕ್ಯನ. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಈ ಗುಟ್ಟು ನಿನಗೆ ತಿಳಿಸಿದವರು ಮನುಷ್ಯರಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದರು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದು ಏನೆಂದರೆ, ನೀನು ಪೇತ್ರನು, ಈ ಬಂಡೆಯು ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದರು. ಆಮೇಲೆ ನೋಡಿ, ಪೇತ್ರನ ನೋಡಿ ಏನು ಮಾಡ್ತಾ ಇದ್ದಾರೆ, ಇಷ್ಟು ಒಂದು ದೊಡ್ಡ ಅಥವಾ ಇಷ್ಟು ಒಂದು ದೊಡ್ಡ ಏನು ಮಾಡ್ತಾರೆ, ಸ್ಥಾನವನ್ನು ಏನು ಮಾಡ್ತಾ ಇದ್ದಾರೆ, ಪೇತ್ರನಿಗೆ ಕೊಡ್ತಾ ಇದ್ದಾರೆ. ನೋಡಿ, ಇವತ್ತೂ ಸಹ ಸಭೆಯಲ್ಲಿ ಇರುವಂಥ ಸೇವಕರಾಗಿರಲಿ, ಸಭೆಯಲ್ಲಿ ಇರುವಂಥ ಲೀಡರ್ಸ್ ಆಗಿರಲಿ, ಅಥವಾ ಸಭೆ ನಡೆಸುವವ್ರಿಗಾಗಿರಲಿ, ದೇವರು ಆಲ್ಮೋಸ್ಟ್ ಇಷ್ಟೇ ಏನು ಮಾಡಿರ್ತಾರೆ, ಅವ್ರಿಗೆ ಈ ಒಂದು ಪೊಸಿಷನ್ನ, ರೆಸ್ಪಾನ್ಸಿಬಿಲಿಟಿನ ಕೊಟ್ಟಿರ್ತಾರೆ. ಸೊ ಪೇತ್ರನ ರೀತಿಯಲ್ಲಿ ಅವರು ಸಹ ಕಷ್ಟಗಳನ್ನು, ನಿಂದೆಯನ್ನು, ಅವಮಾನವನ್ನು ಎಲ್ಲವನ್ನು ದಾಟಿ ಬರದೇ ಹೋದರೆ ಅವರು ಆ ಸ್ಥಾನಕ್ಕೆ ಸರಿಯಾದವರು ಅಲ್ಲ. ಯಾಕಂದರೆ ಪೇತ್ರನ ಗುಣ ಕೊನೆಯವರೆಗೂ ಏನು ಮಾಡಿಕೊಂಡ್ರು, ಪೇತ್ರನು ಕಾಪಾಡಿಕೊಂಡ್ರು. ಒಂದ್ಸತಿ ಬಿದ್ದು ಬಂದ ಮೇಲೆ ಕೊನೆಯವರೆಗೂ ಏನು ಮಾಡ್ತಾರೆ, ಪೇತ್ರನು ತನ್ನ ಗುಣವನ್ನು ಕಾಪಾಡಿಕೊಳ್ತಾರೆ. ಒಂದು ವೇಳೆ ಪೇತ್ರನು ತನ್ನ ತಪ್ಪನ್ನು ಒಪ್ಪಿಕೊಳ್ಳದೇ ಇದ್ದಿದ್ರೆ ಪೇತ್ರನ್ನು ಬಿಟ್ಟು ಬೇರೆ ಯಾರನ್ನಾದರೂ ದೇವರು ಚೂಸ್ ಮಾಡ್ತಾ ಇದ್ರು. ಆದರೆ ಪೇತ್ರನ್ ರಿಪೆಂಟ್, ಅವನೇನು ಮಾಡ್ತಾನೆ, ತನ್ನ ತಪ್ಪನ್ನು ಒಪ್ಕೊಂಡಿದ್ದ ಆ ಕಾರಣದಿಂದಾನೆ. ನೋಡಿ, ಯಾರನ್ನೂ ಸಹ ಕ್ಷಮೆ ಮಾಡದೇ ಇರುವಂಥ ತಪ್ಪದು.
ಯೂದಾಸ್ ಎಷ್ಟಕ್ಕೆಷ್ಟು ತಪ್ಪು ಮಾಡಿದ್ರೋ ಅಷ್ಟಕ್ಕೆ ಅದೇ ಲೆವೆಲ್ಗೆ ಏನು ಮಾಡ್ತಾರೆ, ಪೇತ್ರನ ತಪ್ಪನ್ನು ಸಹ ಮಾಡಿರ್ತಾರೆ. ಯಾಕಂದರೆ ನೋಡಿ, 3 ಸತಿ, 1 ಸತಿ ಎಲ್ಲ 2 ಸತಿ 3 ಸತಿ ಏನು ಮಾಡ್ತಾ ಇದ್ದಾರೆ, ಪೇತ್ರನು ಯೇಸು ಕ್ರಿಸ್ತು ಯಾರೇ, ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂತ ಎಲ್ಲರೂ ಮುಂದೆ ಏನು ಮಾಡ್ತಾ ಇದ್ದಾರೆ. ಇವಾಗ ಯೋಚನೆ ಮಾಡಿ ನೋಡಿ, ನಿಮಗೂ ಸಹ ದೇವ್ರು ಏನು ಮಾಡ್ದು, ಒಂದು ಪರೀಕ್ಷೆ ಇಡ್ತಾರೆ ಅಂತ ಇಟ್ಕೊಳ್ಳಿ. ನಿಮ್ಮನ್ನು ಎಷ್ಟೋ ಜನ ಹೇಳ್ತೀವಿ ಏನಂತ, ನಿಮ್ಮ ಹತ್ರ ಕತ್ತಿ ಬಂದು ಇಟ್ಬಿಟ್ಟು ದೇವ್ರು ಹೇಳ್ತಾನೆ, ನೀನು ಯೇಸು ಕ್ರಿಸ್ತು ದೇವ್ರಿಲ್ಲ ಅಂತ ಹೇಳಿದ್ರೆ ಮಾತ್ರ ನೀನೇನು ಮಾಡ್ತೀನಿ, ನಾನು ಜೀವನ ಬಿಟ್ಬಿಡ್ತೀನಿ ಅಂತ. ನೀವು ಒಂದು ವೇಳೆ ಆ ಜಾಗದಲ್ಲಿ ಭಯದಲ್ಲಿ ಹೇಳ್ಬಿಡ್ತೀರ ಅಂತ ಇಟ್ಕೊಳ್ಳಿ, ಇಲ್ಲ ಯೇಸು ಕ್ರಿಸ್ತು ದೇವ್ರಿಲ್ಲ ಅಂತ. ಅದನ್ನು ಅವ್ರು 1 ಸತಿ ಮಾಡಿಲ್ಲ, 3 ಸತಿ ಮಾಡಿದ್ರು. ಪೇತ್ರನು ಏನು ಮಾಡ್ತಾರೆ, ತನ್ನ ಭಯದಲ್ಲಿ 3 ಸತಿ ಯೇಸು ಕ್ರಿಸ್ತು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ, ತನ್ನ ಜೀವಕ್ಕೋಸ್ಕರ ಏನು ಮಾಡ್ತಾರೆ, ಭಯ ಪಟ್ಕೊಂಡು 3 ಸತಿ ಏನು ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತು ಯಾರು ಅಂತ ಗೊತ್ತಿಲ್ಲ ಅಂತ. ಅಂಥ ಒಂದು ಮನುಷ್ಯನ ನೀವು ನೋಡಿದ್ರೆ ನಾವೇನು ಹೇಳ್ತೀವಿ, ಯೇಸು ಕ್ರಿಸ್ತುಗೋಸ್ಕರ ನೀನು ಜೀವನೂ ಸಹ ಕೊಡೋಕ್ಕಾಗಿಲ್ವಾ? ಎಷ್ಟೋ ಜನ ಏನು ಮಾಡಿಬಿಡ್ತೀವಿ, ಸಭೆಗೆ ಸಹ ಸೇರಿಸ್ಕೊಳ್ಳೋ ಏನೋ ಹೇಳ್ತಾರೆ, ಇಂಥ ಒಂದು ಮನುಷ್ಯ ನಮಗೆ ಬೇಡ, ಅಥವಾ ಇಂಥ ಒಂದು ಮನುಷ್ಯ ನಮಗೆ ಬೇಡ. ಯೇಸು ಕ್ರಿಸ್ತು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ನೀನೇನು ಆಗಬೇಕು, ಅಂಥ ಒಂದು ಮನುಷ್ಯ ಇರಬಾರ್ದು ಅಂತ ನಾವೇನು ಹೇಳ್ತೀವಿ. ಸಭೆಯಲ್ಲಿರುವಂಥ ಎಷ್ಟೋ ಜನರು ಏನು ಮಾಡಿಬಿಡ್ತಾರೆ, 1 ಸತಿ ಯಾರು ತಪ್ಪು ಮಾಡಿಬಿಟ್ರೆ, 1 ಸತಿ ಏನಾದರೂ ಪಾಪ ಮಾಡಿಬಿಟ್ರೆ ಏನು ಹೇಳ್ತಾರೆ, ಅಷ್ಟೇ, ಇವರು ರಕ್ಷಣೆ ಹೊಂದ್ಕೊಂಡಿಲ್ಲ, ಇವರು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಏನು ಮಾಡಿಬಿಡ್ತೀವಿ, ಅವ್ರ ಮೇಲೆ ಒಂದು ಪಟ್ಟ, ಇವರು ಸರಿ ಇಲ್ಲ. ಆದರೆ ನೋಡಿ, ಪೇತ್ರನು ತನ್ನ ಜೀವನದಲ್ಲಿ 3 ಸತಿ ದೇವರು ಯಾರು ಅಂತ ಗೊತ್ತಿಲ್ಲ ಅಂತ ಗೊತ್ತಿದ್ದು. ಯಾಕಂದರೆ ನೋಡಿ, ಅವನಿಗೆ ಗೊತ್ತಿತ್ತು ಅವ್ನು ತಪ್ಪು ಮಾಡ್ತಾನೆ ಅಂತ, ಅವನಿಗೂ ಗೊತ್ತಿತ್ತು, ದೇವ್ರಿಗೂ ಗೊತ್ತಿತ್ತು. ದೇವ್ರು ಏನು ಹೇಳ್ತಾರೆ, ಅವ್ರು ಹೇಳ್ತಾರೆ ನೋಡಿ, 3 ಸತಿ ಕೋಳಿ ಕೂಗೋದಕ್ಕೆ ಮೊದಲು, ರೂಸ್ಟರ್ ಕೂಗೋದು ಮೊದಲು ನೀನೇನು ಮಾಡ್ತೀಯ, ನನ್ನನ್ನು ಮರದಲ್ಲಿ ತನಗೇನು ಹೇಳ್ತೀರಾ, ನಿರಾಕರಿಸ್ತಾರೆ. ಪೇತ್ರನು ತಿರಸ್ಕಾರ ಮಾಡ್ತಾರೆ. ಏನಂತ, ಇವರು ಸರಿಯಾದ ನನಗೆ ದೇವರು ಅಂತ, ಇದು ಯೇಸು ಕ್ರಿಸ್ತು ಯಾರು ಅಂತಾನೆ ಗೊತ್ತಿಲ್ಲ, ಇವ್ರ ಜೊತೆ ನಾನು ಇರಲಿಲ್ಲ ಅಂತ. ದೇವರಿಗಿರುವಂಥ ಪೇತ್ರನನ್ನು ಏನು ಮಾಡ್ತಾರೆ, ದೇವರು ಕ್ಷಮಿಸ್ತಾರೆ. ನೋಡಿ, ಯೂದಾಸ್ಗೂ ಪೇತ್ರನಿಗಿರುವಂಥ ವ್ಯತ್ಯಾಸ ಏನಂದರೆ, ಯೂದಾಸ್ ಏನು ಮಾಡ್ತಾನೆ, ಇವರೇ ಯೇಸು ಕ್ರಿಸ್ತು ಅಂತ ತೋರಿಸ್ಕೊಡ್ತಾನೆ. ಪೇತ್ರನ್ ಏನು ಮಾಡ್ತಾರೆ, ಇವ್ರು ಯೇಸು ಕ್ರಿಸ್ತು ಅಂತ ನನಗೆ ಗೊತ್ತೇ ಇಲ್ಲ. ಸೊ ಯೂದಾಸ್ಗೂ ಪೇತ್ರನಿಗೂ ನಾವು ಕಂಪೇರ್ ಮಾಡಿ ನೋಡಿದ್ರೆ ಇಬ್ಬರು ಏನು ಅಷ್ಟು ದೂರ ಇಲ್ಲ, ಅವರ ಗುಣದಲ್ಲಿ ಏನು ಮಾಡ್ತಾರೆ ಅಷ್ಟು ದೂರ ಇಲ್ಲ. ಇಬ್ಬರಿಗಿದ್ದಂಥ ಒಂದೇ ಡಿಫ್ರೆನ್ಸ್ ಏನು, ತನ್ನ ತಪ್ಪನ್ನು ಒಪ್ಕೊಂಡ, ಇನ್ನೊಬ್ಬ ತನ್ನ ತಪ್ಪು ಗೊತ್ತಾದ್ಮೇಲೆ ಏನು ಮಾಡ್ಕೊಳ್ತಾನೆ, ನೇಣು ಹಾಕ್ಕೊಂಡು ಸತ್ತೋಗ್ತಾನೆ. ಒಬ್ರು ತನ್ನ ತಪ್ಪನ್ನು ಒಪ್ಕೊಂಡ್ರು, ಇನ್ನೊಬ್ರು ಏನು ಮಾಡ್ತಾರೆ, ನೇಣು ಹಾಕ್ಕೊಂಡು ಸತ್ತೋಗ್ತಾರೆ. ಇಬ್ಬರಲ್ಲೂ ಇಬ್ರು ಮಾಡಿದ್ದು ಪಾಪನೇ, ಇಬ್ರು ಮಾಡಿದ್ದು ತಪ್ಪೇ, ಇಬ್ರು ದೇವ್ರ ಜೊತೆಯಲ್ಲೇ ಇದ್ರು. ಇಬ್ರಿಗಿದ್ದಂಥ ವ್ಯತ್ಯಾಸ ಏನು ಅಂದರೆ, ತನ್ನ ತಪ್ಪನ್ನು ಒಬ್ಬ ಒಪ್ಕೊಳ್ತಾನೆ, ಇನ್ನೊಂದು ತನ್ನ ತಪ್ಪನ್ನು ಏನು ಮಾಡ್ತಾನೆ, ತಾನು ಬೇಜಾರು ಪಡ್ತಾನೆ, ಆದರೆ ನೆಕ್ಸ್ಟ್ ಏನು ಮಾಡ್ತಾನೆ, ಇದಕ್ಕೆ ಕ್ಷಮೆನೇ ಇಲ್ಲ ಅಂತ ಏನು ಮಾಡಿಬಿಡ್ತಾನೆ, ಹೋಗಿ ನೀನು ಹಾಕೊಂಡ್ಬಿಡ್ತಾನೆ. ಎಷ್ಟೋ ಜನ ನಮ್ಮ ಸಭೆಗಳನ್ನ ಯಾವ ರೀತಿ ಕಟ್ಟಿರ್ತೀವಿ ಅಂದರೆ, ಒಂದು ಸತಿ ಏನಾದರೂ ಒಂದು ತಪ್ಪು ಮಾಡಿ ನಾವು ಪರ್ಫೆಕ್ಷನ್ ಏನು ಎದುರು ನೋಡ್ತಾರೆ. ಪರ್ಫೆಕ್ಷನ್ ಅಂದರೆ ಏನರ್ಥ, ಏನೂ ತಪ್ಪೇ ಇರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಏನಿರಬಾರ್ದು, ತಪ್ಪೇ. ಕ್ರಿಶ್ಚಿಯನ್ ಆಗಿಬಿಟ್ರೆ ನೀನು ಎಲ್ಲ ಬಾಡ ಬಿಡಿಸ್ಬಿಟ್ಬಿಟ್ಟು, ನೀನು ಕ್ರಿಶ್ಚಿಯನ್ ಆಗಿಬಿಟ್ರೆ ಎಲ್ಲವನ್ನ ಏನು ಮಾಡಬೇಕು, ಒಂದೇ ದಿವಸದಲ್ಲಿ ಬಿಟ್ಬಿಡ್ಬೇಕು. ನೀನು ಬಿಟ್ಟಿಲ್ಲ, ನೀನು ಪರಲೋಕ ರಾಜನ ಹೋಗಿ ಅಂದರೆ, ಆ ಜಾಗದಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ರಕ್ಷಣೆ ಅನ್ನೋದು ನಿನ್ನ ಇಟ್ ಈಸ್ ಬಿಕಾಸ್ ಆಫ್ ಯರ್ ಆ್ಯಕ್ಷನ್ಸ್. ಅಂದರೆ ನಿನ್ನ ಏನು ಹೇಳ್ತೀನಿ, ನಿನ್ನ ಯಾವ ರೀತಿ ನಿನ್ನ ಕ್ರಿಯೆಗಳಿಂದ ನೀನು ಏನು ಮಾಡ್ಕೊಂಡಿದ್ದೆ, ರಕ್ಷಣೆಯನ್ನು ಪಡ್ಕೊಂಡಿದ್ದೆ ಅಂತ ಹೇಳ್ತೀವಿ. ನೋಡಿ, ನಿಜವಾಗ್ಲೂ ರಕ್ಷಣೆ ಪಡ್ಕೊಂಡಿದ್ರೆ ತನ್ನ ಗುಣ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಮಾರ್ಪಡುತ್ತೆ. ನಾವೆಲ್ಲರೂ ಏನು ಎದುರು ನೋಡ್ತೀವಿ, ಸೂಪರ್ಫಿಷಿಯಲ್, ಆಚೆಗಡೆ ನಾವು ನೋಡಬೇಕಾದ್ರೆ ಆ ಮನುಷ್ಯ ಏನಾಗಿರ್ಬೇಕು, ಒಂದು ಒಳ್ಳೆ ಕ್ರಿಶ್ಚಿಯನ್ ಆಗಿ, ಅಥವಾ ಆ ಮನುಷ್ಯ ಏನಾಗಿ ಒಳ್ಳೆ ಕ್ರಿಶ್ಚಿಯನ್ ಆಗಿ, ಒಂದು ಒಳ್ಳೆ ಕ್ರಿಸ್ತುವಿನ ಮಗನಾಗೋ ಇರಬೇಕು. ಅವನ ಮನಸ್ಸು ಚೇಂಜ್ ಆಗಿದೆಯೋ ಇಲ್ವೋ ನಮಗೆ ವಿ ಡೋಂಟ್ ಕೇರ್, ನಮಗೇನಿಲ್ಲ, ಸ್ವಲ್ಪನೂ ಏನಿಲ್ಲ, ಅವನ ಮನಸ್ಸು ಚೇಂಜ್ ಆಗಿದೆ. ಪೇತ್ರನ ಯಾರಾದ್ರು ನೋಡಿದ್ರೆ, ಪೇತ್ರನ ಆ ರೀತಿ ಮಾತಾಡ್ತಾನೆ ಯೋಚನೆ ಮಾಡ್ತೀವ. ಯೂದಾಸ್ ನೋಡಿದ್ರು ನಮ್ಗೆ ಯಾರು ಎಷ್ಟೋ ಜನರಿಗೆ ಏನಾಗಲ್ಲ, ಯೋಚನೆ ಆಗಲ್ಲ. ಹಂಗೆ ನೋಡಿದ್ರೆ ಪೇತ್ರನ ಎಲ್ಲೋನ್ ಬಿಟ್ಟು ತನ್ನ ಜೀವನವನ್ನು ಏನು ಮಾಡಿದ್ರ, ಫಿಶಿಂಗ್ ಬಿಟ್ಬಿಟ್ರು, ಎಲ್ಲ ಬಿಟ್ಬಿಟ್ಟು ತನ್ನ ಜೀವನವನ್ನೇ ಬಿಟ್ಟು ಏನು ಮಾಡ್ದ, ಯೇಸು ಕ್ರಿಸ್ತುವಿನಿಂದ ಬಂದರು. ಆದರೆ ಅದೇ ಮನುಷ್ಯ ಏನು ಮಾಡ್ತಾ ಇದ್ರೆ, ಎಲ್ಲವನ್ನು ಬಿಟ್ಟು ಬಂದಂಥ ಮನುಷ್ಯ ಅದೇ ಜೀವನವನ್ನು ಹುಡ್ಕೊಂಡು ತಿರುಗಿ ಹೋಗ್ಬಿಡ್ತಾರೆ. ಸೊ ನಾವು ಸೂಪರ್ಫಿಷಿಯಲ್ ಆಗಿ ಏನು ಮಾಡ್ತೀವಿ, ನಮ್ಮ ರಕ್ಷಣೆಯನ್ನು ಆಚೆಗಡೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ನಾನು ಮಾರ್ಪಟ್ಬಿಟ್ಟೆ, ಇದು ಮಾಡಿಬಿಟ್ಟೆ, ಅದು ಮಾಡಿಬಿಟ್ಟೆ, ನಾನು ಈ ಒಂದು ಕೆಟ್ಟ ಹ್ಯಾಬಿಟ್ನ ಬಿಟ್ಟು ಬಂದ್ಬಿಟ್ಟೆ, ಅಥವಾ ಇದನ್ನು ನಾನು ದೇವರಿಗೋಸ್ಕರ ಬಿಟ್ಟು ಬಂದೆ. ಆ ಜಾಗದಲ್ಲಿ ಏನು ತೋರಿಸ್ತಾ ಅಂದರೆ, ದೇವರ ರಕ್ಷಣೆಯನ್ನು ನಿಮ್ಮ ಕ್ರಿಯೆಗಳಿಂದ ಪಡ್ಕೊಂಡಿದ್ದೀವಿ ಅಂತ ತೋರಿಸ್ಕೊಳ್ತೀವಿ.
ನಮ್ಗೇನು ಅರ್ಥ ಆಗ್ಬೇಕಂದ್ರೆ ರಕ್ಷಣೆ ಅನ್ನುವುದು ದೇವ್ರ ಹತ್ರದಿಂದ ಬಂದಿರುವಂಥ ಫ್ರೀ ಆದ ಗಿಫ್ಟು. ಹಲ್ಲೆಲೂಯ. ನಮಗೆ ಯಾವುದೇ ಒಂದು ಕಾಸು ಕಟ್ಟದೆ, ಯಾವುದೇ ಒಂದು ವಿಷಯವನ್ನು ಕಟ್ಟದೆ ಫ್ರೀಯಾಗಿ ದೇವ್ರು ನಮಗೆ ಕೊಟ್ಟಿರುವಂಥ ಗಿಫ್ಟು. ನಾವು ಅದನ್ನ ಏನು ಮಾಡಬೇಕು, ಅದನ್ನು ನಾವು ವ್ಯಾಲ್ಯೂ ಕೊಡುವಾಗ, ಅದಕ್ಕೊಂದು ನಾವು ಒಂದು ಅಮೂಲ್ಯತೆಯನ್ನು ಕೊಡುವಾಗ ನಮ್ಮಿಂದ ಒಂದು ಭಯ ಬರುತ್ತಲ್ಲ, ನನ್ನ ದೇವರು ಕರೆಕ್ಟಾಗಿ ನಡ್ಕೊಬೇಕು ಅಂತ. ಅದು ನಿಜವಾಗ್ಲೂ ನಿಮ್ಮ ಗುಣ ಮಾರ್ಪಡದೆ ಅಂತ. ಹಲ್ಲೆಲೂಯ. ಪೇತ್ರನು ಸಹ ಏನು ಮಾಡ್ತಾ ಇದ್ ನೋಡಿ, ಎಷ್ಟು ಸತಿ ಏನು ಮಾಡ್ತಾರೆ, ಫಸ್ಟ್ ಈ ಜಾಗದಲ್ಲಿ ಏನು ಹೇಳ್ತಾರೆ, ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಒಂದು ವಿಷಯ ಪೇತ್ರನಿಗೆ ಮಾತ್ರ ಮೊದಲು ಏನಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಫಸ್ಟ್ ಏನು ಹೇಳ್ತಾರೆ, ಎಲ್ಲರೂ ಆ ಶಿಷ್ಯರಲ್ಲೇ ಎಲ್ಲರೂ ಫಸ್ಟ್ ಯಾರು ಹೇಳ್ತಾ ಇದ್ದಾರೆ, ಪೇತ್ರನ ಹೇಳೋದು, ಯೇಸು ನೀವೇ ದೇವರ ಕುಮಾರನು ಅಂತ, ಮೆಸ್ಸಿಯ ನೀವೇ ಅಂತ ಮೊದಲು ಒಪ್ಕೊಳ್ಳೋದು ಯಾರಂದ್ರೆ ಪೇತ್ರನು. ತನ್ನೆಲ್ಲಾ ಶಿಷ್ಯರು, ಎಲ್ಲಾ ಮನುಷ್ಯರಲ್ಲೂ ಫಸ್ಟ್ ಒಪ್ಕೊಳ್ತಾ ಇರೋದು ಯಾರು, ಪೇತ್ರನು. ಅದೇ ಪೇತ್ರನು ನೆಕ್ಸ್ಟ್ ಏನ್ ಮಾಡ್ತಾರೆ, ಅದೇ ಮತ್ತೆಯು 16:23 ಮತ್ತೆಯು 16:23 23 ಆತನು ತಿರುಗಿಸಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದೆ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯ ಹೊರತು ದೇವರದ್ದಲ್ಲ ಎಂದು ಹೇಳಿದರು. ಆಮೇಲೆ ನೋಡಿ, ಪೇತ್ರನ ಗುಣವನ್ನು ನೋಡಬೇಕಾದ್ರೆ ಫಸ್ಟ್ ಏನ್ ಮಾಡ್ತಾರೆ, ಅವನಲ್ಲಿ ಸರಿಯಾದ ಅಲ್ಪ ವಿಶ್ವಾಸ ಆಗಿದ್ದಾರೆ. ಪೇತ್ರನ ಕೆಟ್ಟ ಗುಣಗಳೆಲ್ಲ, ಅಂದ್ರೆ ಅವರಲ್ಲಿ ಇದ್ದಂಥ ಕೆಟ್ಟ ಗುಣಗಳೆಲ್ಲ ನಾವು ನೋಟ್ ಮಾಡಿ ಇಡೋಣ. ಮೊದಲು ಏನು ಮಾಡ್ತಾ ಇದ್ದಾರೆ, ತನ್ನ ತಪ್ಪನ್ನು ತಾನು ಅಲ್ಪ ವಿಶ್ವಾಸಿಯಾಗಿದ್ದಾರೆ. ಸೆಕೆಂಡ್ ಏನಾಗಿದ್ದಾರೆ, ಅವರು ದೇವರ ಕಾರ್ಯಕ್ಕೆ ಏನು ಮಾಡ್ತಾ ಇದ್ದಾರಂತೆ, ಅಡ್ಡಿಯಾಗಿ ಬರ್ತಾ ಇದ್ದಾರೆ. ದೇವರು ಏನು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತುವೇ ನೀನು ಸಾಯೋದಕ್ಕೆ ನಾನು ಏನು ಮಾಡಲ್ಲ, ಅವಕಾಶ ಕೊಡುವುದಿಲ್ಲ ಅಂತ ಏನು ಮಾಡ್ತಾರೆ, ದೇವರ ಕಾರ್ಯಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ, ಅಡ್ಡ ನಿಲ್ತಾ ಇದ್ದಾರೆ. ಅದಕ್ಕೆ ದೇವರು ಯೇಸು ಕ್ರಿಸ್ತು ಏನು ಹೇಳ್ತಾರೆ ಇವ್ರು ನೋಡಿ, ಪಿಶಾಚೆ ನನ್ನನ್ನು ಬಿಟ್ಟು ಏನು ಮಾಡು, ತೊಲಗಿ ಹೋಗು, ನನ್ನ ಹಿಂದೆ ಹೋಗು, ನೀನೇನು ಮಾಡ್ತಾ ಇದೆ, ದೇವರ ಕಾರ್ಯಕ್ಕೆ ವಿರೋಧವಾಗಿ ನಿಂತ್ಕೊಳ್ತಾ ಇದೆಯಾ. ಸೊ ಪೇತ್ರನ್ ಅವ್ರೇನು ಹೇಳ್ತಾರೆ, ನಿನ್ನಲ್ಲಿ ಇರುವಂಥ ದೇವರ ಯೋಚನೆ ಅಲ್ಲ, ಮನುಷ್ಯರ ಆಲೋಚನೆ, ಮನುಷ್ಯರ ಯೋಚನೆ. ಸರಿ, ನೆಕ್ಸ್ಟು ಇದೇ ಮನುಷ್ಯ ಏನು ಮಾಡ್ತಾರೆ ಅಂದರೆ, ದೇವ್ರು ಏನು ಮಾಡ್ತಾರೆ ಅಂದರೆ, ದೇವ್ರು ಕೇಳ್ತಾರೆ, ಪೇತ್ರನ ನೋಡಿ ಕೇಳ್ತಾರೆ, ನನ್ನನ್ನು ನೀನು ಏನು ಮಾಡ್ತೀಯ, ಸಾವಿನವರೆಗೂ ಏನು ಹೇಳ್ತಾರೆ ಪೇತ್ರನು, ನಾನು ನಿಮ್ಮ ಹಿಂದೆ ಬರ್ತೀನಿ, ಸಾವೇ ಆದ್ರೂ ಪರವಾಗಿಲ್ಲ, ನಿಮ್ಮ ಹಿಂದೆನೇ ನಾನು ಬರ್ತೀನಿ ಅಂತಾರೆ. ಪೇತ್ರನಿಗೆ ದೇವ್ರು ಅವಾಗಲೇ ಏನು ಹೇಳ್ತಾರೆ, ಅವಾಗಲೇ ವಾರ್ನಿಂಗ್ ಕೊಡ್ತಾರೆ, ನೀನು ಇದೆಲ್ಲ ತಪ್ಪು ಮಾಡ್ತೀಯ, ಇದೆಲ್ಲ ಆಗ್ತೀಯಾ, ಸೊ ಏನು ಮಾಡು, ನಿನಗೋಸ್ಕರ ನಾನು ಏನು ಮಾಡಿದ್ದೀನಿ, ಪ್ರಾರ್ಥನೆ ಮಾಡಿದ್ದೀನಿ ಅಂತ. ಸರಿ, ಓಕೆ. ಅದೇ ಪೇತ್ರನ ಏನು ಮಾಡ್ತಾರೆ, ಮತ್ತೆ 17ನೇ ಅಧ್ಯಾಯದಲ್ಲಿ 1-4 ವಾಕ್ಯದವರೆಗೂ ಓದಿ. Matthew 17:1-4. ಮತ್ತೆ 17ನೇ ಅಧ್ಯಾಯ ವಚನ 1-4 ತನಕ. 6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರೆಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದರು. ಅಲ್ಲಿ ಅವರ ಕಣ್ಣ ಮುಂದೆ ಅವರ ರೂಪ ಬೇರೆಯಾಯಿತು. ಅವರ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಅವರ ವಸ್ತ್ರಗಳು ಬೆಳಕಿನಂತೆ ಬೆಳಗಾದವು. ಆದರೆ ಮೋಶೆಯು ಎಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಆಗ ಪೇತ್ರನು ಯೇಸುವಿಗೆ, ಕರ್ತರೇ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಟುವೆವು, ನಿನಗೊಂದು, ಮೋಶೆಗೊಂದು, ಎಲೆಗೊಂದು ಎಂದು ಹೇಳಿದನು. 5ನೇ ವಾಕ್ಯ ಹಂಗೆ ಹೋದೆ. ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದ ಒಳಗೆಯಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಇವರನ್ನು ನಾನು ಮೆಚ್ಚಿದ್ದೇನೆ, ಇವರ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿಯೂ ಆಯಿತು. ಆಮೇಲೆ ನೋಡಿ, ಮೊದಲು ಪೇತ್ರನು ಯಾರು ಹೇಳ್ದೇನೆ ಏನು ಮಾಡ್ತಾರೆ, ಯೇಸು ಕ್ರಿಸ್ತುವನ್ನ ಮೆಸ್ಸಿ ಅಂತ ಒಪ್ಕೊಳ್ತಾರೆ. ಇದು ಮಾತ್ರ ಅಲ್ಲ, ಆ ಒಂದು ಮಲೆ ಮೇಲೆ ಇವ್ರು ಹೋಗಿರ್ಬೇಕಾದ್ರೂ ಸಹ ಪೇತ್ರನು, ಜೇಮ್ಸ್ ಮತ್ತು ಯೋಹಾನನ್ನ ದೇವ್ರು ಏನು ಮಾಡ್ತಾ ಇದ್ದಾರೆ, ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೇಲೆ ಕರ್ಕೊಂಡು ಹೋಗಿ ದೇವರೇ ಹೇಳುವುದನ್ನ ಏನು ಮಾಡ್ತಾರೆ, ಈ 3 ಜನ ಕೇಳಿಸ್ಕೊತಾ ಇದ್ದಾರೆ. ಯೇಸು ಕ್ರಿಸ್ತುವಿನ ಮುಖ ಮಾರ್ಪಡೋದನ್ನ ಏನು ಮಾಡ್ತಾ ಇದ್ದಾರೆ, ಈ 3 ಜನ ನೋಡ್ತಾ. ಅದ್ರಲ್ಲಿ ಮೇನ್ ಯಾರು, ಪೇತ್ರನು. ಇದೆಲ್ಲವನ್ನು ನೋಡಿದ ಮನುಷ್ಯ ನೋಡಿ ಆ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ, ಪೇತ್ರನು ಏನು ಮಾಡ್ತಾ ಇದ್ದಾರೆ, ದೇವರ ಜೊತೆ ಅಷ್ಟು ದಿವಸ ಇರ್ತಾನೆ, ಯೇಸು ಕ್ರಿಸ್ತನ ಜೊತೆ ಅಷ್ಟು ದಿವಸ ಇರ್ತಾರೆ, ಮಲೆ ಮೇಲೇನು ಸಹ ಇರ್ತಾರೆ. ಏನು ಮಾಡ್ತಾರೆ, ಎಲ್ಲವನ್ನು ನೋಡ್ತಾ ತನ್ನ ಕಣ್ಣಿಂದ ಏನು ಮಾಡ್ತಾ ಇದೆ, ಎಲ್ಲ ವಿಷಯಗಳನ್ನ ನೋಡ್ತಾನೆ. ಯೇಸು ಕ್ರಿಸ್ತು ಮಾಡಿರುವಂಥ ಎಲ್ಲ ವಿಷಯಗಳನ್ನು ಮಾತ್ರ ನೋಡಿಲ್ಲ, ಅಂದರೆ ಅತಿಶಯಗಳು, ಅದ್ಭುತಗಳನ್ನು ಮಾತ್ರ ನೋಡಿಲ್ಲ. ಈ ಮನುಷ್ಯ ಬೇರೆ ಯಾರು ನೋಡದೇ ಇರುವಂಥ ಒಂದು ವಿಷಯವನ್ನು ಸಹ ನೋಡ್ತಾರೆ. ಈ 3 ಜನ ಮಾತ್ರ ನೋಡಿದ ಯಾವುದು, ಮಲೆ ಮೇಲೆ ಹೋಗಿ ಎಲಿಜಾ ಮತ್ತೆ ಮೋಸೆ ಏನು ಮಾಡ್ತಾರೆ, ಆ ಜಾಗದಲ್ಲಿ ಇಳಿದು ಬರ್ತಾರೆ. ಒಂದು ಪ್ರವಾದಿನೂ, ಇನ್ನೊಂದು ಯಾರು, ಮೋಸೆ ಯಾರನ್ನ, ಎಲಿಜಾನು ಮತ್ತೆ ಮೋಸೆನ ಏನು ಮಾಡ್ತಾರೆ, ಅವರ ನಡುವೆ ಏನಿದ್ದಾರೆ, ಯೇಸು ಕ್ರಿಸ್ತನು ನಿಂತ್ಕೊಂಡಿದ್ದಾರೆ. ಇಂಥ ಒಂದು ಸ್ಥಳದಲ್ಲಿ ಬೇರೆ ಯಾರು ಹೋಗಿ ನಿಂತ್ಕೊಂಡಿದ್ದಾರೆ, ಅದೇ ಜಾಗದಲ್ಲಿ
ಮೂರು ಜನ. ಪೇತ್ರ ಅಂತ ಒಂದು ವಿಷಯವನ್ನ ದೇವರ ಒಂದು ಮಹಿಮೆಯನ್ನ ಏನ್ ಮಾಡ್ತಾ ಇದ್ದಾರೆ, ಇವರು ನೋಡ್ತಾ ಇದ್ದಾರೆ. ತುಂಬಾ ಸುಲಭವಾಗಿ ನಾವು ದೇವರ ಮಹಿಮೆಯನ್ನು ಎಲ್ಲರೂ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾರು ನೋಡದೇ ಇರುವಂಥ ವಿಷಯವನ್ನ ಎಲ್ಲೋಗಿ ನೋಡ್ತಾ ಇದ್ದಾರೆ, ಪೇತ್ರನ ಹೋಗಿ ನೋಡ್ತಾ ಇದ್ದಾರೆ. ಯೋಚನೆ ಮಾಡಿ ನೋಡಿ, ಮೋಸೆ ಎಲಿಜಾ ಮಾತ್ರ ನೋಡ್ತಾ ಇಲ್ಲ, ದೇವರ ಮಹಿಮೆ ಏನಾಗ್ತಾ ಇದೆ ಆ ಜಾಗದಲ್ಲಿ ಇಳಿತಾ ಇದೆ. ಫಸ್ಟು ದೇವರ ಮಹಿಮೆ ಇಳಿದಿದ್ದನ್ನ ನೋಡಿದ್ದು ಯಾರು? ಮೋಸೆ. ಆಬ್ರಾಮನು, ಮೋಸೆ ಅಂಥ ಮನುಷ್ಯರು ನೋಡಿದ್ದನ್ನ ಹೊಸ ಒಡಂಬಡಿಕೆಯಲ್ಲಿ ನೋಡಿದ್ದು ಬರೀ ಯಾರು? ಮೂರು ಜನ. ಪೇತ್ರನು, ಜೇಮ್ಸು, ಯೋಹಾನ. ಅದಾದ ಮೇಲೆ ಪೌಲ್. ಇವರು ಇಷ್ಟು ಜನ ಮಾತ್ರ ಏನು ಮಾಡ್ತಾರೆ, ದೇವರ ಮಹಿಮೆಯನ್ನು, ಆ ಒಂದು ಬೆಳಕನ್ನು ಏನು ಮಾಡ್ತಾರೆ, ಸ್ವಲ್ಪ ಆದರೂ ನೋಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ ನೋಡಿ, ಮತ್ತೆಯು 26:33-35. ಮತ್ತೆ 26ನೇ ವಚನ 33ರಿಂದ. ಪೇತ್ರನು ಅವರಿಗೆ, ಎಲ್ಲರೂ ನಿನ್ನ ವಿಷಯದಲ್ಲಿ ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಎಂದು ಉತ್ತರ ಕೊಡಲು, ಯೇಸು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಇದೇ ರಾತ್ರಿಯಲ್ಲಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನು ಎಂಬುದಾಗಿ 3 ಸಾರಿ ಹೇಳುವೆ ಅಂದನು. ಪೇತ್ರನು ಅವನಿಗೆ, ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಿನ್ನನ್ನು ಅರಿಯೇನು ಎಂಬುದಾಗಿ ಹೇಳುವುದೇ ಇಲ್ಲ ಎಂದು ಹೇಳಿದನು. ಆಮೇಲೆ ನೋಡಿ, ದೇವರು ಯಾವಾಗಲೂ ಹೇಳಿಲ್ಲ ಏನಂತ, ನೀನು ತಪ್ಪು ಮಾಡ್ತೀಯ, ನೀನು ಪಾಪ ಮಾಡ್ತೀಯ ಅಂತ ಪೇತ್ರನಿಗೆ ಯಾವಾಗಲೂ ಹೇಳಿಲ್ಲ. ಅವತ್ತು ನೈಟ್ ಆಗೋದನ್ನ ಅವತ್ತೇ ಏನು ಮಾಡ್ತಾ ಇದ್ದಾರೆ, ದೇವರು ಹೇಳ್ತಾ ಇದ್ದಾರೆ. ಅವಾಗಲೂ ಸಹ ಪೇತ್ರನಿಂದ ಏನು ಮಾಡೋಕ್ಕಾಗಿಲ್ಲ, ಅವನಲ್ಲಿ ಆ ಧೈರ್ಯ ಬಂದಿಲ್ಲ. ಯಾಕಂದರೆ ನೋಡಿ, ಈ ಜಾಗದಲ್ಲಿ ಏನು ಹೇಳ್ತಾ ಇದ್ದಾರೆ, ದೇವರೇ ಏನೇ ಆದ್ರೂ ಸಹ ನಾನು ಶತ್ರುನೂ ಪರವಾಗಿಲ್ಲ ನಿಮ್ಮ ಜೊತೆಯಲ್ಲೇ ಇರ್ತೀನಿ ಅಂತಾರೆ. ಆದರೆ ದೇವ್ರು ನೋಡಿ ಏನು ಹೇಳ್ತಾರೆ, ಇವತ್ತೇ ರಾತ್ರಿ ನೀನು ಏನು ಮಾಡ್ತೀಯಾ, ಈ ಒಂದು ವಿಷಯವನ್ನು ಮಾಡ್ತೀಯ ಅಂತ ಆ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತು ಪ್ರವಾದನೆ ಹೇಳ್ತಾ ಇದ್ದಾರೆ. ಪೇತ್ರನಿಗಾದಂಥ ಪ್ರವಾದನೆ ಏನು, ಇವತ್ತು ರಾತ್ರಿನೇ ಏನು ಮಾಡ್ತೀಯಾ, 3 ಸತಿ ನಾನು ಯಾರು ಗೊತ್ತಿಲ್ಲ ಅಂತ ತಿರಸ್ಕಾರ ಮಾಡ್ತೀಯ ಅಂತಾರೆ. ಎಕ್ಸಾಂಪಲ್, ನಿಮಗೂ ಸಹ ಅದೇ ಹೇಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ನಿಮಗೂ ಸಹ ದೇವ್ರು ಹೇಳ್ತಾ, ಇವತ್ತು ನೈಟೇ ಬಂದು ನಾನು ಯಾರು ಗೊತ್ತಿಲ್ಲ ಅಂತ ನೀನು ಹೇಳ್ತೀಯ ಅಂತ ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದಾರೆ ಅಂದರೆ ನಾವೇನು ಮಾಡ್ತೀವಿ, ಎಷ್ಟೇ ಆದರೂ ನಮ್ಮ ಬಲ ಏನೇ ಇದ್ರೂ ನಾವೇನು ಮಾಡಿಬಿಡ್ತೀವಿ, ಇಲ್ಲ ಇವತ್ತು ಮಾಡಬಾರ್ದು ಅಂತ. ಆದರೆ ಎಲ್ಲವನ್ನೂ ಗೊತ್ತಿದ್ದಂಥ ಪೇತ್ರನು ಅವತ್ತು ರಾತ್ರಿ ಆಗಬೇಕಿದ್ದಂದ್ರೆ ಸಹ ಅವನಿಂದ ಏನು ಮಾಡೋಕ್ಕಾಗಿಲ್ಲ, ತಡೆಯೋಕ್ಕಾಗಿಲ್ಲ. ಅವನಲ್ಲಿ ಇದ್ದಂಥ ಒಂದು ಗುಣ ಅವನನ್ನು ಏನು ಮಾಡೋಕ್ಕಾಗಿಲ್ಲ, ಆ ಒಂದು ಪ್ರವಾದನೆ ಬಿಟ್ಟು ಆಚೆ ಬರೋಕ್ಕೆ ಅವನಿಂದ ಆಗಿಲ್ಲ. ದೇವರಿಗೆ ಪೇತ್ರನ ಗುಣ, ಅವನ ಮನಸ್ಸು ಏನಾಗಿತ್ತು ಗೊತ್ತಿತ್ತು. ಈ ಒಂದು ಟೆಂಪ್ಟೇಷನ್, ಈ ಒಂದು ಕಷ್ಟ, ಈ ಒಂದು ಟೆಂಪ್ಟೇಷನ್ ಏನು ಹೇಳ್ತಾರೆ, ಈ ಒಂದು ಶೋಧನೆ ಅವನನ್ನು ನೋಡಿ ಬರಬೇಕಾದ್ರೆ ಆ ಶೋಧನೆಯಲ್ಲಿ ಏನಾಗ್ಬಿಡ್ತಾನೆ, ಪೇತ್ರನು ಬಿದ್ದೋಗ್ತಾನೆ ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಹಂಗಂದ್ರೆ ನಿಮ್ಮ ಗುಣಾದೃಶ್ಯಕ್ಕೆ ತಕ್ಕ ಹಾಗೆ ನೀವು ಆ ಶೋಧನೆ ಬಂದರೆ ಬೀಳಲ್ಲ ಅಂತ ಏನು ಗ್ಯಾರಂಟಿ ಇದೆ? ಯಾಕಂದರೆ ದೇವರು ಮೊದಲೇ ಏನು ಮಾಡ್ತಾರೆ, ಆ ಶೋಧನೆ ಬಂದರೆ ಬೀಳ್ತೀಯ ಅಂತ ಪೇತ್ರನಿಗೆ ಹೇಳಿದ ರೀತಿಯಲ್ಲಿ ನಿಮಗೂ ಸಹ ಎಚ್ಚರಿಸ್ತಾರೆ. ನೋಡಿ, ಪೇತ್ರನ ಎಚ್ಚರಿಸಿಲ್ಲ, ದೇವರ ಜಾಗದಲ್ಲಿ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಏನು ನಡೆಯುತ್ತೆ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇದೇ ಪೇತ್ರನನ್ನು ಗೆತ್ಸೆಮನೆ ಕರ್ಕೊಂಡು ನೆಕ್ಸ್ಟ್ 40 ನೀವು ಓದಬೇಕಾದ್ರೆ ಗೊತ್ತಾಗುತ್ತೆ. ಇದೇ ಪೇತ್ರನ ದೇವರು ಗೆತ್ಸೆಮನೆಯ ಜೊತೆಲಿ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಆಚೆಗರೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಅಂತ ಹೇಳ್ಬೇಕಾದ್ರೆ 3 ಜನ ಶಿಷ್ಯರು ಏನು ಮಾಡ್ತಾ ಇದ್ದಾರೆ, ನಿದ್ದೆ ಮಾಡ್ತಾರೆ. ಯಾಕಂದರೆ ಯೇಸು ಕ್ರಿಸ್ತುವಲ್ಲಿ ಇದ್ದಂಥ ಪ್ರವಾದನೆಯ ಮೈಂಡ್ಸೆಟ್, ಅಂದರೆ ನೆಕ್ಸ್ಟ್ ಏನಾಗತ್ತೆ ಅಂತ ಗೊತ್ತಿರುವಂಥ ಮೈಂಡ್ಸೆಟ್ ಜೊತೆಲೇ ಇದ್ರೂ ಪೇತ್ರನಿಗೂ ಜೇಮ್ಸ್ಗೂ ಯೋಹಾನ್ಗೆ ಏನಾಗಿಲ್ಲ, ಗೊತ್ತಿಲ್ಲ. ಇವ್ರು ನೋಡೋದನ್ನು ಅವರಿಂದ ಏನು ಮಾಡೋಕ್ಕಾಗಿಲ್ಲ, ನೋಡೋಕ್ಕಾಗಿಲ್ಲ. ಯೇಸು ಕ್ರಿಸ್ತುಗೆ ಎಷ್ಟೇ ಹತ್ರ ಇದ್ದರೂ ಅವ್ರಿಗೇನು ನಡೆಯಬೇಕು, ನೆಕ್ಸ್ಟ್ ಏನು ನಡೀಬೇಕು ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಇದನ್ನೇ ಹೇಳ್ತಾರಲ್ಲ, ಪ್ರವಾದನೆ ಇಲ್ಲದೇ ಇದ್ದಂಥ ಈ ಜಾಗ ಏನಾಗ್ಬಿಡತ್ತಂತೆ, ಚದರಿ ಹೋಗುತ್ತೆ. ದೇವರು ಅದೇ ನೋಡಿ, ಪ್ರವಾದನೆ ಅನ್ನೋ ಆ ಒಂದು ಗಿಫ್ಟ್, ಆ ಒಂದು ವರ ಆ ಜಾಗದಲ್ಲಿ ಯೇಸು ಕ್ರಿಸ್ತುಗೆ ಇದ್ರೂ ಸಹ ಜೊತೆಲಿದ್ದಂಥ ಶಿಷ್ಯರು ಏನಾಗ್ತಾ ಇದ್ದಾರೆ, ಚದರಿ ಹೋಗ್ತಾ ಇದ್ದಾರೆ. ಅಂದರೆ ಆ ಜಾಗದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಪ್ರವಾದನೆ ಹೇಳೋದು ಮಾತ್ರ ಅಲ್ಲ, ಪ್ರವಾದನೆ ಸ್ವೀಕರಿಸ್ಕೊಳ್ಳುವಂಥ ಮನಸ್ಸೂ ಸಹ ಇರಬೇಕು. ನಾವೆಷ್ಟೇ ಪ್ರವಾದನೆ ಕೊಟ್ಟರು, ನಾವೆಷ್ಟೇ ಹೇಳಿದ್ರೂ ಅಲ್ಲಿರುವಂಥ ಜನರು ಇನ್ನೂ ರಕ್ಷಣೆಯನ್ನು, ಆ ಶೋಧನೆಯನ್ನು ದಾಟಿ ಬರದೇ ಇದ್ದಿದ್ರೆ
ಆ ಜಾಗ ಏನು ಮಾಡೋಕ್ಕಾಗಲ್ಲ, ದೇವರ ಆಶೀರ್ವಾದ ನೋಡೋಕ್ಕೆ ಸಾಧ್ಯ. ನೀವು ಎಷ್ಟೇ ದೇವ್ರ ಹತ್ರ ಪ್ರಾಮಿಸಸ್ ತೊಗೊಂಡ್ರೆ ಆ ಶೋಧನೆ ದಾಟಿ ನೀವು ಆ ಒಂದು ಪಾಪಾರಿಕೆ ಮಾಡದೇ ಇದ್ರೆ ಆ ಪ್ರಾಮಿಸ್ನ ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಶೋಧನೆ ದಾಟಿ ಏನಾಗಬೇಕು, ನಾವು ಶೋಧನೆ ದಾಟಿ ಅದನ್ನೇ ಮಾಡ್ತಾರೆ ನೋಡಿ. ಪೇತ್ರನ ನೋಡಿ ಅಥವಾ ಆ 3 ಶಿಷ್ಯರನ್ನ ನೋಡಿ ಏನು ಹೇಳ್ತಾರೆ, ಸ್ವಲ್ಪ ಹೊತ್ತು ನೀವೇನು ಮಾಡೋಕ್ಕಾಗಿಲ್ಲ, ಎದ್ದಿದ್ದು ಪ್ರಾರ್ಥನೆ ಮಾಡೋಕ್ಕೆ ಆಗಿಲ್ವಾ, ಎಚ್ಚರವಾಗಿರೋಕ್ಕೆ ಆಗಿಲ್ವಾ ನೋಡಿ. ಓಕೆ, ನೆಕ್ಸ್ಟ್ ಅದೇ ಪೇತ್ರನು ಯೋಹಾನ 18ರಲ್ಲಿ ಏನು ಮಾಡ್ತಾರೆ, ಯೋಹಾನ 18:10 ವಾಕ್ಯದಲ್ಲಿ ಯೂದಾಸ್ ಇಸ್ಕರಿಯೋತೆ ಇವರೇ ಯೇಸು ಕ್ರಿಸ್ತು ಅಂತ ಮುತ್ತಿಟ್ಟು ತೋರಿಸ್ಬಿಡ್ತಾನೆ. ಅದಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಅಲ್ಲಿದ್ದಂಥ ಮಾಲಕಸ್ ಅನ್ನುವಂಥ ಒಂದು ಸೋಲ್ಜರ್ನ ಕಿವಿಯನ್ನು ಏನು ಮಾಡಿಬಿಡ್ತಾರೆ, ಪೇತ್ರನು ಕಟ್ ಮಾಡಿಬಿಡ್ತಾರೆ. ಬೇರೆ ಯಾವ ಪುಸ್ತಕಲ್ಲೂ ಪೇತ್ರನು ಅಂತ ಹೆಸರು ಕೊಟ್ಟಿಲ್ಲ, ಆದರೆ ಯೋಹಾನಲ್ಲಿ ಮಾತ್ರ ಏನು ಮಾಡಿರ್ತಾರೆ ಅಂದರೆ ಪೇತ್ರನು ಅಂತ ಹೆಸರು. ಯೋಹಾನ 18:10 ವಾಕ್ಯ. ಯೋಹಾನ 18ನೇ ವಚನ 10. ಸಿಮೋನ್ ಪೇತ್ರನಲ್ಲಿ ಒಂದು ಕತ್ತಿ ಇತ್ತು, ಅದನ್ನು ಅವನು ಇರಿದು ಮಹಾಯಾಜಕನ ಆಳನ್ನು ಒಡೆದು ಅವನ ಬಲಗಿವೆಯನ್ನು ಕತ್ತರಿಸಿದನು. ಆ ಆಳಿನ ಹೆಸರು ಮಲ್ಕನು. ಆಗ ಯೇಸು ಪೇತ್ರನಿಗೆ, ಕತ್ತಿಯನ್ನು ಒರೆಯಲ್ಲಿ ಹಾಕು, ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಎಂದು ಹೇಳಿದರು. ಆಮೇಲೆ ನೋಡಿ, ಪೇತ್ರನ ಏನು ಮಾಡ್ತಾರೆ, ಆ ಜಾಗದಲ್ಲಿ ಆ ಕಿವಿನ ಕಟ್ ಮಾಡ್ತಾರೆ. ಯೋಹಾನ 18:10 ವಾಕ್ಯ. ಆ ಜಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಪೇತ್ರನು ಮಲಕಸ್ನ ಕಿವಿನ ಏನು ಮಾಡಿಬಿಡ್ತಾರೆ, ಕಟ್ ಮಾಡ್ತಾರೆ. ಅಲ್ಲೂ ಸಹ ದೇವರು ಒಂದು ಅತಿಶಯ ಮಾಡ್ತಾರೆ, ಎಲ್ಲ ಓಕೆ. ಆದರೆ ಒಂದು ಶಿಷ್ಯನಾಗಿದ್ದಂಥ ಪೇತ್ರನು ಆ ಜಾಗದಲ್ಲಿ ಕತ್ತಿಟ್ಟು ಏನು ಮಾಡ್ತಾ ಇದ್ದಾರೆ, ನೋಡಿ. ದೇವರು ಎದುರು ನೋಡಿದ್ದೇನು, ಯಾವ ಶಿಷ್ಯರು ಎದುರು ನೋಡ್ತಿದ್ದೇನು, ಯೇಸು ಕ್ರಿಸ್ತು ಒಂದು ಮಿಲಿಟರಿ ಲೀಡರ್ ಆಗಿ ಬಂದು ಏನು ಮಾಡ್ತಾರೆ, ಇಸ್ರೇಲ್ಗೆ ಏನು ಮಾಡ್ತಾರೆ, ಆ ರೋಮನ್ಸಿಂದ ನಮಗೆ ಬಿಡುಗಡೆ ಕೊಡ್ತಾರೆ ಅಂತ. ಆದರೆ ಯೇಸು ಕ್ರಿಸ್ತಗಿದ್ದಂಥ ಪ್ಲಾನೇ ಬೇರೆ. ಸೊ ಈ ಎರಡು ಮನುಷ್ಯರ ಒಂದು ಆಲೋಚನೆಯನ್ನು ದೇವರ ಆಲೋಚನೆ ಯೋಚನೆಯನ್ನು ಎರಡು ಸೇರಿ ಬರಬೇಕಾದ್ರೆ, ಎರಡಕ್ಕೂ ಕ್ಲಾಶ್ ಆಗಬೇಕಾದ್ರೆ ಏನಾಗ್ತದೆ, ಪೇತ್ರನು ಕತ್ತಿ ಎತ್ತಿ ಏನು ಮಾಡಿಬಿಡ್ತಾರೆ, ಕಟ್ ಮಾಡಿಬಿಡ್ತಾರೆ. ಮನುಷ್ಯರ ಬಲದಿಂದ ಮಾಡಬೇಕು ಅಂತ ಏನು ಮಾಡ್ತಾರೆ, ಪೇತ್ರನ ಆಸೆ. ನಾವೆಲ್ಲರೂ ಏನಾಗಿದ್ದೀವಿ, ಮನುಷ್ಯರ ಬಲದಿಂದ ಏನು ಮಾಡ್ತೀವಿ, ನಾವು ಈ ರೋಮನ್ಸ್ ವಿರೋಧವಾಗಿ ಎದು ನಿಲ್ತೀವಿ. ದೇವರೇ ನಮ್ಮ ಜೊತೆ ಇದ್ದಾರೆ. ಆದರೆ ದೇವರಿಗೆ ಇದ್ದಂಥ ಚಿತ್ತ ಬೇರೆ, ಪೇತ್ರನಿಗಿದ್ದಂಥ ಚಿತ್ತ ಬೇರೆ. ಇದನ್ನೇ ಆ ಜಾಗದಲ್ಲಿ ಏನು ಹೇಳ್ತಾರೆ ನೋಡಿ. ಮೊದಲೇ ಏನು ಹೇಳ್ಬಿಟ್ರು, ನಿನಗೆ ದೇವರ ಆಲೋಚನೆ ಇಲ್ಲ, ಮನುಷ್ಯರ ಆಲೋಚನೆ ಇದೆ. ಮಾಂಸದ ಆಲೋಚನೆ ಪೇತ್ರನಲ್ಲಿತ್ತು. ಅದೇ ಪೇತ್ರನ ನೋಡಿ ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ ಏನಿತ್ತು, ಅವನಿಗೆ ವಿಶ್ವಾಸ ಇಲ್ಲಿಲ್ಲ, ಅಲ್ಪ ವಿಶ್ವಾಸಿ ಅಂತಾರೆ ಪೇತ್ರನ ನೋಡಿ. ನೆಕ್ಸ್ಟು ಅದೇ ಪೇತ್ರ ನೋಡಿ ಏನು ಹೇಳ್ತಾರೆ, ಪಿಶಾಚಿ ರೀತಿಯಲ್ಲಿ ಏನು ಮಾಡ್ತಾರೆ, ನನಗೆ ಅಡ್ಡ ಬರ್ತಾ ಇದೆಯಾ. ಓಕೆ, ನೆಕ್ಸ್ಟು ಇನ್ನೊಂದು ಪೇತ್ರನು ದೇವರನ್ನು 3 ಸತಿ ನೀವು ಯಾರು ಗೊತ್ತಿಲ್ಲ ಅಂತ ಲೂಕ 22:61-62 ಅಲ್ಲಿ ಹೇಳ್ತಾರೆ. ಏನಂತ, ದೇವರೇ ನೀವು ಯಾರು ನನಗೆ ಅಂದರೆ ಯೇಸು ಕ್ರಿಸ್ತು ಯಾರು ಗೊತ್ತಿಲ್ಲ ಅಂತ 3 ಸತಿ ಹೇಳ್ಬಿಡ್ತಾರೆ. ಸೊ ಅವರಲ್ಲಿ ಇನ್ನೊಂದು ವಿಷಯ ಏನಿತ್ತು, ಭಯ. ಆ ಜಾಗದಲ್ಲಿ ಕನ್ಫ್ಯೂಷನ್ ಇತ್ತು, ಭಯ ಇತ್ತು. ಸೊ ಪೇತ್ರನ ಜೀವನವನ್ನು ಸುಮ್ಮನೆ ನೋಡಬೇಕಾದ್ರೇ, ನಾವಿನ್ನೂ ಡೀಟೇಲ್ ಆಗಿ ನೋಡಿಲ್ಲ, ನಾವು ಮೇಲ್ಮೇಲೆ ನೋಡಬೇಕಾದ್ರೂ ನಮ್ಗೆ ಗೊತ್ತಾಗ್ತಾ ಇರೋದೇನು, ಪೇತ್ರನಲ್ಲಿ ಇದ್ದಂಥ ಗುಣ. ಅವ್ರಿಗೆ ಸಂದೇಹ ಇತ್ತು, ವಿಶ್ವಾಸದಲ್ಲಿ ಸರಿಯಾಗಿರಲಿಲ್ಲ, ಅಂದರೆ ಭಯ ಇತ್ತು. ಇಂಥ ಒಂದು ಮನುಷ್ಯ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಸರಿ ಇದಾದ ಮೇಲೆ ಏನಾಗ್ತದೆ, ಹಿ ಗೋಸ್ ಆ್ಯಂಡ್ ವೀಪ್ಸ್ ಬಿಟ್ಟರ್ಲಿ ಅಂತಿದೆ. ಅದೇ ಮತ್ತೆ 26ರಲ್ಲಿ ನೀವು ಗೆತ್ಸೆಮನೆಲ್ಲ ಆದಮೇಲೆ ಯೇಸು ಕ್ರಿಸ್ತು ಅವ್ರನ್ನ ಏನು ಮಾಡ್ತಾರೆ ಅಂದರೆ ನೋಡ್ತಾರೆ. ಲೂಕ ನೋಡಿ, ಓದಿಯ ವಾಕ್ಯವನ್ನು. ಲೂಕ 22:60-61 ಓದಿ ಸಾಕು. ಲೂಕ 22ನೇ ವಚನ 60-61 ಸಾಕು. 61-62 61-62. ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಆಗ ಪೇತ್ರನು, ಇವತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಹರಿಯೇನು ಎಂಬುದಾಗಿ ಹೇಳುವಿ ಎಂದು ಕರ್ತರು ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯತ್ಯಪಟ್ಟು ಅತ್ತನು. ಆಮೇಲೆ ನೋಡಿ, ಇಬ್ಬರಿಗೂ ಪ್ರವಾದನೆ ಸಿಗುತ್ತೆ. ಯೂದಾಸ್ ಇಸ್ಕರಿಯೋತಿಗೂ ಪ್ರವಾದನೆ ಸಿಗುತ್ತೆ. ಆ ಜಾಗದಲ್ಲಿ ಯೇಸು ಕ್ರಿಸ್ತು ಹೇಳಿರ್ತಾರೆ, ನೀನು ಈ ರೀತಿ ಎಲ್ಲ ತಪ್ಪು ಮಾಡ್ತೀಯ ಅಂತ ಇಂಡೈರೆಕ್ಟಾಗಿ ಹೇಳ್ತಾನೆ ಇರ್ತಾರೆ, ಕಂಟಿನ್ಯೂಸ್ ಆಗಿ ಹೇಳ್ತಾರೆ. ಪೇತ್ರನಿಗೂ ಸಹ ದೇವ್ರು ಏನು ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಹೇಳ್ತಾರೆ, ಈ ರೀತಿ ತಪ್ಪು ಮಾಡ್ತೀಯ, ಇದೆಲ್ಲ ಮಾಡ್ತೀಯ ಅಂತ. ಈ ರೀತಿ ದೇವ್ರ ಪ್ರವಾದನೆ ಕೊಟ್ಟಿರಬೇಕಾದ್ರೆ ನೋಡಿ, ಪೇತ್ರನ ಏನು ಮಾಡ್ತಾರೆ, ಆ ಜಾಗದಲ್ಲಿ 62-62ನೇ ವಾಕ್ಯದಲ್ಲಿ ಏನು ಮಾಡ್ತಾರೆ,
ಅಳ್ತಾರೆ ಪೇತ್ರನು. ಏನಂತ, ದೇವ್ರು ಇದನ್ನು ಹೇಳಿದ್ದೆಲ್ಲ ಜ್ಞಾಪಕ ಪಡಿಸ್ಕೊಂಡು ಏನು ಮಾಡ್ತಾರೆ, ಓ ಪ್ರವಾದನೆ ನಿಜವಾಗ್ಬಿಡ್ತಲ್ಲ ಅಂತ ಏನು ಮಾಡ್ತಾರೆ, ಪೇತ್ರನು ಅಳ್ತಾರೆ. ಹೋಗಿ ತಾನು ರಿಪೆಂಟ್ ಮಾಡ್ತಾರೆ. ನಾವೇನು ಅನ್ಕೊಳ್ತೀವಿ ಅಂದರೆ, ಓ ಇವನು ಸಾರಿ ಅವ್ರು ಹತ್ಬಿಟ್ರು, ತನ್ನ ತಪ್ಪು ಅವ್ರಿಗೆ ಅರಿವಾಗ್ಬಿಡ್ತು, ಏನಾಗ್ತಾರೆ ನೆಕ್ಸ್ಟು ಇಮಿಡಿಯೇಟಾಗಿ ದೇವ್ರ ಜೊತೆ ಹೋಗಿ ಸೇರ್ಕೊಳ್ತು, ದೇವ್ರ ಜೊತೆ ಇನ್ನೂ ಚೆನ್ನಾಗಿ ಆಗ್ಬಿಡ್ತಾರೆ, ಇದೆಲ್ಲ ಆಗುತ್ತೆ ಅಂತ. ಆದರೆ ಪೇತ್ರನು ತನ್ನ ತಪ್ಪು ಅರಿವಾಯಿತು, ಆದರೆ ಅವನಲ್ಲಿದ್ದಂಥ ಭಯನೋ ಅವನಲ್ಲಿದ್ದಂಥ ಕನ್ಫ್ಯೂಷನ್ ಏನಾಗಿಲ್ಲ, ದೂರೋಗಿ. ಪೇತ್ರನಿಗೆ ದೇವ್ರು ಎಲ್ಲ ಹೇಳ್ಬಿಟ್ರು, ನೀನು ಈ ಜನರೆಲ್ಲೋ ನಡೆಸ್ತೀಯ, ನಿನ್ನ ಮೇಲೆ ಸಭೆ ಕಟ್ತೀನಿ, ನಿನ್ನ ಮೇಲೆ ರಾಕ್, ಇದೆಲ್ಲ ಹೇಳ್ತಾರೆ. ಇಷ್ಟು ಪ್ರಾಮಿಸಸ್ ಇದ್ರೂ, ಇಷ್ಟು ವಾಗ್ದಾನ ಇದ್ರೂ ಪೇತ್ರನಲ್ಲಿ ಏನಿರಲಿಲ್ಲ, ಒಂದು ಗ್ಯಾರಂಟಿ ಇರಲಿಲ್ಲ. ದೇವರ ವಾಕ್ಯದ ಮೇಲೆ ಏನಿಲ್ಲ, ದೇವರ ವಾಗ್ದಾನದ ಮೇಲೆ ಪೇತ್ರನಿಗೆ ಏನಿರಲಿಲ್ಲ, ಒಂದು ವಿಶ್ವಾಸ ಇರಲಿಲ್ಲ. ಅವನಲ್ಲಿದ್ದಂತೂ ಒಂದು ಭಯ. ಇನ್ನೊಂದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ನೋಡಿ ಇದಾದಮೇಲೆ ಏನಾಗತ್ತಂದರೆ, ಪೇತ್ರನು ಯೋಹಾನ 20ನೇ ಅಧ್ಯಾಯದಲ್ಲಿ 3-6 ಏನಾಗ್ತಾರೆ ಅಂದರೆ, ಎಂಟಿ ಟೂಂಬ್, ಯೇಸು ಕ್ರಿಸ್ತು ಹೇಳಿದ ರೀತಿಯಲ್ಲೇ ಆ ಒಂದು ಗುಹೆ, ಯೇಸು ಕ್ರಿಸ್ತನ ಇಟ್ಟಿದ್ದಂಥ ಆ ಒಂದು ಗುಹೆ ಏನಾಗಿತ್ತು, ಎಂಟಿಯಾಗಿದ್ದುದನ್ನು ಸಹ, ಸಮಾಧಿನೂ ಸಹ ಏನು ಮಾಡ್ತಾರೆ, ಎಂಟಿಯಾಗಿರುವುದನ್ನು ನೋಡ್ತಾರೆ. ಆದ್ರೂ ಸಹ ಅವರನ್ನೇನಾಗಿಲ್ಲ, ನಂಬಿಕೆ ಸರಿ ಇಷ್ಟ ಆಯ್ತಲ್ಲ ಅಂತೀವಿ. ನೆಕ್ಸ್ಟು ಯೇಸು ಕ್ರಿಸ್ತು ತನ್ನ ಶಿಷ್ಯರು ಎಲ್ರಿಗೂ ಏನಾಗ್ತಾರೆ, ಕಾಣಿಸ್ಕೊಳ್ತಾರೆ. ಅವ್ರು ಕಾಣಿಸಿಕೊಂಡ್ರೂ ಸಹ ಪೇತ್ರನಲ್ಲಿ ನಂಬಿಕೆ ಇರಲಿಲ್ಲ. ನೋಡಿ, ಪೇತ್ರನಲ್ಲಿ ವಿಶ್ವಾಸ ಇಲ್ಲ ಅಂತ ನಮಗೆ ಗೊತ್ತಂದರೆ, ಅಲ್ಪ ವಿಶ್ವಾಸ ಆಗಿದ್ರು ಅಂತ ಗೊತ್ತು, ಸ್ವಲ್ಪ ವಿಶ್ವಾಸ ಇತ್ತು ಅಂತ. ಆದರೆ ತನ್ನ ಕಣ್ಮುಂದೆ ಇಷ್ಟು ನಡೆದ್ರೂ ಬ್ಯಾಕ್ ಟು ಬ್ಯಾಕ್ ನಡೆದ್ರು. ನೋಡಿ, ಅವ್ರು ಯೇಸು ಕ್ರಿಸ್ತು ಹೇಳಿದ ಪ್ರವಾದನೆ ಎರಡೂ ಏನಾಯಿತು, ನೆರವೇರ್ತು. ಏನು ಮೊದಲು ಏನು ಹೇಳಿದ್ರು, ನೀನು 3 ಸತಿ ತಪ್ಪು ಮಾಡ್ತೀನಿ ಅಂತ ಹೇಳಿದ್ದನು, ಅದು ಆಯಿತು. ನೆಕ್ಸ್ಟು ನಾನು ಎದ್ದು ಬರ್ತೀನಿ ಅಂತ ಎಲ್ಲರೂ ಮುಂದೆ ಹೇಳಿದ್ದು ಸಹ ಆಯ್ತು. ಯಾಕಂದರೆ ಎಂಟಿ, ಒಂದು ಕಲ್ಲರ್ ಏನಾಗಿದೆ, ಖಾಲಿಯಾಗಿದೆ, ಬಟ್ಟೆ ಮಾತ್ರ ಇದೆ. ಸಮಾಧಿನೂ ಸಹ ನೋಡ್ತಾರೆ. ಯೇಸು ಕ್ರಿಸ್ತು ನೋಡಿಲ್ಲ, ಸಮಾಧಿನೂ ಸಹ ನೋಡ್ತಾರೆ. ಮೊದಲು ದೇವರು ಯೇಸು ಕ್ರಿಸ್ತು ಎದ್ದ ಮೇಲೆ, ಪುನರ್ಜೀವನವಾಗಿ ಎದ್ದ ಮೇಲೆ ಮೊದಲು ಯಾರು ನೋಡ್ತಾರೆ, ಮೇರಿ ಮಗ್ದಲೀನ್ ಆದ ಮೇಲೆ ನೆಕ್ಸ್ಟ್ ಯಾರಿಗೆ ತೋರಿಸ್ಕೊಳ್ತಾನೆ, ತನ್ನ ಶಿಷ್ಯರಿಗೆ ತೋರಿಸ್ಕೊಳ್ತಾರೆ. ಅದರಲ್ಲಿ ಪೇತ್ರನು ಸಹ ನೋಡದೇ ಇದ್ದಂಥ ಶಿಷ್ಯರು ಯಾರು, ಥಾಮಸ್ ಏನು ಮಾಡಿಲ್ಲ, ನೋಡಿಲ್ಲ. ಬೇರೆ ಶಿಷ್ಯರೆಲ್ಲ ನೋಡೋದು. ಇದೆಲ್ಲ ನೋಡಿದ್ರೂ ಸಹ ನಾವು ಲಾಸ್ಟ್ ವೀಕ್ 2 ವಾರದ ಮುಂಚೆ ನೋಡಿದ ರೀತಿಯಲ್ಲಿ ಯೋಹಾನ ಏನು ಮಾಡ್ತಾರೆ, ಪೇತ್ರನ ಏನು ಮಾಡ್ತಾರೆ, ನಾನು ಮೀನು ಹಿಡಿಯೋಕೆ ಹೋಗ್ತೀನಿ ಅಂತ ಬಲೆ ಎತ್ಕೊಂಡು ಹೋಗ್ತಾರೆ. ಎಷ್ಟು ತಾನೇ ಒಂದು ಮನುಷ್ಯನ ಮುಂದೆ ದೇವರು ಪ್ರವಾದನೆ ಮಾಡಬೇಕು, ಅತಿಶಯಗಳು ಮಾಡಬೇಕು, ನೆರವೇರಿಸು ತೋರಿಸ್ತಾರೆ. ದೇವರು ತನ್ನ ಇನ್ನರ್ಥ ಪ್ರವಾದನೆಯೂ ಸಹ ನೆರವೇರಿಸಿ ತೋರಿಸ್ತಾರೆ. ಇಷ್ಟ ಆದ್ರೂ ಸಹ ಪೇತ್ರನು ಏನು ಮಾಡಿಲ್ಲ, ಸರಿ ಇಲ್ಲ ಆಯಿತು, ದೇವ್ರಿಗೋಸ್ಕರ ಕಾತಿರೋಣ, ನಾವೇನು ಮಾಡೋಣ, ದೇವ್ರು ನಮ್ಮನ್ನು ಹೇಳಿದ್ದ ರೀತಿಯನ್ನು ಏನು ಮಾಡೋಣ, ಒಂದು ನಡೆಸ್ತಾರೆ. ಅಥವಾ ಏನು ಹೇಳ್ತಾರೆ, ನನ್ನನ್ನು ಈ ಸಭೆಯನ್ನು ಕಟ್ಟೋಕ್ಕೆ ಏನು ಮಾಡ್ತಾರೆ, ಅದು ಮಾಡ್ತಾರೆ, ಎಲ್ಲ ಹೇಳಿದ್ರು ಸಹ ಪೇತ್ರ ಏನು ಮಾಡ್ತಾರೆ, ನನ್ನ ಕೆಲಸ ಆಯಿತು, ತನ್ನ ಕೆಲಸ ಆಯಿತು ಅಂತ ಏನು ಮಾಡ್ತಾರೆ, ವಾಪಸ್ ತನ್ನ ಜೀವನವೇ ನೋಡಿಕೊಂಡು ಹೋಗ್ತಾ ಇದ್ದಾರೆ. ಹಾಂ, ನೋಡಿ, ಪೇತ್ರನಿಗೆ 1 ಅಲ್ಲ 2 ಅಲ್ಲ 3 ಸತಿ ಅವರು ಬರೀ ನಿರ್ಧರಿಸಿದ ಮಾತ್ರ ಅಲ್ಲ, 3 ಸತಿ ದೇವ್ರಿಗಾರ ಚಾನ್ಸು ಕೊಡ್ತಾರೆ. 3ನೇ ಸತಿನೇ ದೇವ್ರ ಪೇತ್ರನು ಏನು ಮಾಡ್ತಾ ಇದ್ದಾರೆ, ತನ್ನನ್ನು ತಾನು ಸರಿ ಯಾವಾಗ ಮಾಡ್ತಾರೆ ಅಂದರೆ, ತಿರುಗಿ ಮೀನು ಹಿಡಿಯಬೇಕು ಹೋಗಿರ್ಬೇಕಾದ್ರೆ ಆ ಸ್ಥಳದಲ್ಲಿ ಏನಾಗುತ್ತೆ, ದೇವ್ರು ತಿರುಗಿ ಹೇಳ್ತಾರೆ, ಮೀನು ಬಲೆ ಹಾಕು. ಫಸ್ಟ್ ಮಿರಾಕಲ್ ಮಾಡಿದ ರೀತಿಯಲ್ಲೇ ತಿರುಗಿ ಒಂದು ಅತಿಶಯ ಮಾಡ್ತಾರೆ. ಇವಾಗ ಏನು ಮಾಡ್ತಾ ಇದ್ದಾರೆ, ಪೇತ್ರನು ಓ ದೇವ್ರಿದ್ದಾರೆ ಅಂತ, ಇವರೇ ಯೇಸು ಕ್ರಿಸ್ತು ಅಂತ ಏನು ಮಾಡ್ತಾರೆ, ಎಲ್ಲ ಬಲೆನ ಬಿಟ್ಬಿಟ್ಟು ಅಲ್ಲಿ ಓಡಿ ಹೋಗ್ತಾರೆ. ಅವಾಗ ದೇವ್ರು ಹೋಗಿ ಏನು ಕೇಳ್ತಾರೆ, ಅದೇ ಯೋಹಾನ 21ನೇ ಅಧ್ಯಾಯದಲ್ಲ, ಹೌದು 21ರಲ್ಲಿ ಏನು ಹೇಳ್ತಾರೆ, ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತೀಯಾ ಅಂತ ಏನು ಮಾಡ್ತಾ ಇದ್ದಾರೆ, ಕೇಳ್ತಾರೆ. ಇದೆಲ್ಲ ಆದ ಮೇಲೆ ಏನು ಮಾಡ್ತಾ ಇದ್ದಾರೆ ನೋಡಿ. ಸರಿ, ಮೊದಲು ಏನು ಮಾಡಿದ್ರೆ ಯೋಹಾನ 21:1-2. ಯೋಹಾನ 21:1 ಮತ್ತು 2. ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡರು. ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದು ಎಂದರೆ, ಸೀಮೋನ್ ಪೇತ್ರನು, ದಿದುಮನೆಂಬ ತೋಮನು, ಗಲಿಲೆಯದ ಕಾನಾ ಊರಿನ ನತಾನಯೇಲನು, ಜೆಬೆದಾಯನ ಕುಮಾರನು, ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದ್ದರು. ಅವರಿಗೆ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ ಎಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ನೋಡಿ, ಓಕೆ ನೋಡಿ, 20ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತು ಏನು ಮಾಡ್ತಾ ಇದ್ದಾರೆ, 20ನೇ ಅಧ್ಯಾಯದಲ್ಲಿ 19-23 ಓದಬೇಕಾದ್ರೆ, ರಿಸೀವ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮರನ್ನು ಪಡೆದುಕೊಳ್ಳಿ ಅಂತ ಜಾಗದಲ್ಲಿ ಪವಿತ್ರಾತ್ಮರ 11 ಜನ ಶಿಷ್ಯರು ಏನು ಮಾಡ್ಕೊಳ್ತಾರೆ,
ಪಡ್ಕೊಳ್ತಾರೆ. 12 11 ಪೀಪಲ್ ಏನು ಮಾಡ್ತಾರೆ, ಸರಿ 10 ಜನ, ಯಾಕಂದರೆ ಯೂದಾಸು ಸಹ ಇರಲ್ಲ. ಸೊ ಈ ಜಾಗದಲ್ಲಿ 10 ಜನ ಏನು ಮಾಡ್ತಾ ಇದ್ದಾರೆ, ಪವಿತ್ರಾತ್ಮರನ್ನು ಪಡ್ಕೊಳ್ತಾ ಇದ್ದಾರೆ. ರಿಸೀವ್ ದ ಹೋಲಿ ಸ್ಪಿರಿಟ್ ಅಂತ ಹೇಳ್ತಾರೆ ನೋಡಿ. ಇದು 20ನೇ ಅಧ್ಯಾಯ 19 to 23 ಹೋದೆ. ಯೋಹಾನ 20ನೇ ಅಧ್ಯಾಯ ವಚನ 19ರಿಂದ 22 ತನಕ. ಅದೇ ದಿವಸ, ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯೆಹೂದರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದರು. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದರು. ಶಿಷ್ಯರು ಕರ್ತರನ್ನು ನೋಡಿದ್ದರಿಂದ ಸಂತೋಷಪಟ್ಟರು. ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂದರು. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ, ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ, ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿತವೆ ಅಂದರು. ಆಮೇಲೆ ನೋಡಿ, ಸರಿ, ಇಷ್ಟ ಆಯ್ತಲ್ಲ. ಮೊದಲು ಇವ್ರಿಗೆ ಇಲ್ಲಿ ನಡೀತಾ ಇದೆ, ಅದಾದಮೇಲೆ 21ನೇ ಅಧ್ಯಾಯ ಬರುತ್ತೆ. ಆ ಜಾಗದಲ್ಲಿ ಏನಾಗ್ತಾ ಇದೆ, ಇವರು ಫಿಶಿಂಗ್ ಏನು ಇದೆಲ್ಲ ಆದಮೇಲೆ ಪವಿತ್ರಾತ್ಮ ಪಡ್ಕೊಂಡಿದ್ದಾರೆ, ದೇವರು ಇವ್ರಿಗೆ ತನ್ನನ್ನು ತಾನು ತೋರಿಸ್ಕೊಂಡಿದ್ದಾರೆ. ಎಲ್ಲ ಆಗಿದ ಮೇಲೇನೂ ಸಹ ಪೇತ್ರನಿಂದ ಏನು ಮಾಡೋಕ್ಕಾಗಿಲ್ಲ, ತನ್ನ ಹಳೆಯ ಜೀವನವನ್ನು ಬಿಟ್ಟು ಬಂದಿಲ್ಲ ಅವರು. ಅಂದರೆ ಅವ್ರು ರಿಪೆಂಟ್ ಮಾಡಿದ್ದಾರೆ, ಪವಿತ್ರಾತ್ಮರನ್ನು ಸಹ ಪಡ್ಕೊಂಡಿದ್ದಾರೆ, ಆದರೆ ಅವರಿಂದ ಏನು ಮಾಡೋಕ್ಕಾಗಿಲ್ಲ. ರಿಪೆಂಟ್ ಅನ್ನೋದಲ್ಲ, ಅವರಿಂದ ಏನು ಮಾಡೋಕ್ಕಾಗಿಲ್ಲ. ದೇವರು ತೋರಿಸಿದಂಥ ದಾರಿಯಲ್ಲಿ ಅವರಿಂದ ಏನು ಮಾಡೋಕೆ, ಅಥವಾ ದೇವ್ರು ಕೊಟ್ಟಂಥ ಪೊಸಿಷನಲ್ಲಿ ಅವರಿಂದ ನಿಂತ್ಕೊಳ್ಳೋಕ್ಕೆ ಆಗಿಲ್ಲ. ಆ ಪ್ರಾಮಿಸಸ್ ಎಲ್ಲ ಅವ್ರು ಏನು ಮಾಡಿಲ್ಲ, ಜ್ಞಾಪಕಕ್ಕೆ ಇಟ್ಕೊಂಡಿಲ್ಲ, ಅಥವಾ ಅವ್ರು ಏನು ಮಾಡಿಲ್ಲ, ಮೈಂಡಲ್ಲಿ ಇಟ್ಕೊಂಡಿಲ್ಲ. ಯಾಕೆ ಅವ್ರು ಮೈಂಡಲ್ಲಿ ಇಟ್ಕೊಂಡಿಲ್ಲ ಅಂದರೆ ಅವರಲ್ಲಿ ಏನಿತ್ತು, ಭಯ, ವಿಶ್ವಾಸ ಇಲ್ಲ. ನಾನು ಇಷ್ಟು ತಪ್ಪು ಮಾಡಿಬಿಟ್ನಲ್ಲ, ದೇವ್ರು ನನ್ನನ್ನು ಉಪಯೋಗ ಮಾಡೋದಕ್ಕೆ ಸಾಧ್ಯನಾ? ಹಲ್ಲೆಲೂಯ. ಇಷ್ಟು ತಪ್ಪು ಮಾಡಿಬಿಟ್ನಲ್ಲ, ದೇವ್ರು ನನ್ನನ್ನು ಉಪಯೋಗ ಮಾಡುವುದಕ್ಕೆ ಸಾಧ್ಯ. ಅದು ರಕ್ಷಣೆ ಆದ ಮೇಲೆ, ದೇವರ ಜೊತೆ ಅಷ್ಟು ದಿವಸ ಇದ್ದ ಮೇಲೇನೂ ಸಹ ಇವರಿಂದ ಏನು ಮಾಡೋಕ್ಕಾಗಿಲ್ಲ, ಸರಿಯಾದ ದಾರಿಯಲ್ಲಿ ಅವ್ನು ದೇವ್ರು ಕೊಟ್ಟಂಥ ಒಂದು ಪೊಸಿಷನಲ್ಲಿ ನಿಂತ್ಕೊಳ್ಳೋಕ್ಕೆ ಯಾಕಂದರೆ ಎಲ್ಲ ಶಿಷ್ಯರನ್ನು ಅಥವಾ ಆ ಜಾಗದಲ್ಲಿ ಇರುವಂಥ ಶಿಷ್ಯರನ್ನು ಸಹ ಆ ಒಂದು ಸಭೆಯನ್ನು ಕಟ್ಟಿ ನಡೆಸೋದು ಯಾರ ಕೆಲಸವಾಗಿತ್ತು? ಪೇತ್ರನು. ಎಲ್ಲರಿಗೂ ಏನಾಗಿದ್ರು, ಲೀಡರ್ ಆಗಿ ಇದ್ದರು. ಆದರೆ ಅಂಥ ಮನುಷ್ಯನಿಂದ ಏನು ಮಾಡೋಕ್ಕಾಗಿಲ್ಲ, ತಾನೇ ಒಂದು ಲೀಡರ್ ಆಗಿ ಎಲ್ಲರನ್ನು ಬಲಪಡಿಸೋದಕ್ಕೆ ಆಗಿಲ್ಲ. ಯಾರು ಮಾಡಬೇಕಿತ್ತೋ ಅವ್ರು ಏನು ಮಾಡಿಲ್ಲ, ತನ್ನ ಕೆಲಸವನ್ನು ಆ ಒಂದು ಸ್ಥಳದಲ್ಲಿ ಮಾಡಿಲ್ಲ. ಆದರೆ ದೇವರು ಕೊಟ್ಟಂಥ ವಾಗ್ದಾನ ಏನಾಗಿತ್ತು, ಇಂಥ ಮನುಷ್ಯನ ಇಟ್ಕೊಂಡೆ ನಾನು ಇದೆಲ್ಲ ಮಾಡ್ತೀನಿ ಅಂತ. ಹಲ್ಲೆಲೂಯಾ. ಓಕೆ, ನೆಕ್ಸ್ಟು ಇದೆಲ್ಲ ಆದ ಮೇಲೆ ನೋಡಿ, ಯೇಸು ಕ್ರಿಸ್ತ ಏನು ಮಾಡ್ತಾ ಇದ್ದಾರೆ, ಇದೆಲ್ಲ ಮಾಡ್ತಾರೆ. ಇವಾಗ ಏನು ಮಾಡ್ತಾರೆ, 21ನೇ ಅಧ್ಯಾಯದಲ್ಲಿ ಹೋಗಿ ಕೇಳ್ತಾರೆ, ನನ್ನ ನಿಜವಾಗ್ಲೂ ನೀನು ಪ್ರೀತಿಸ್ತೀಯ? ಏನು ಹೇಳ್ತಾರೆ, ನನ್ನ 3 ಸತಿ ಕೇಳಿದ ಮೇಲೆ ಏನು ಹೇಳ್ತಾರೆ, ಹೌದು ದೇವರೇ ನಿಮಗೆ ಗೊತ್ತು, ಹೌದು ದೇವರೇ. 3rd ಟೈಮ್ ಮಾತ್ರ ಏನು ಹೇಳ್ತಾರೆ, ದೇವರೇ ನಿಮಗೆ ಗೊತ್ತಿದೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ಮೇಲೆ ಅವಾಗ ಏನು ಹೇಳ್ತಾರೆ, ನೀನು ನನ್ನ ಪ್ರೀತಿ ಮಾಡಿದ್ರೆ ನನ್ನ ಕುರಿಮರಿಗಳನ್ನ ಏನು ಮಾಡು, ಕಾಪಾಡು ಅಂತಾರೆ. ಹಲ್ಲೆಲೂಯ. ಅದಾದ್ಮೇಲೆ ಏನು ಹೇಳ್ತಾರೆ, ಅವ್ರು ಯಾವ ರೀತಿ ಸಾಯ್ತಾರೆ ಅಂತ ಅವ್ರಿಗೆ ಹೇಳ್ತಾರೆ. ಇದೆಲ್ಲ ಪ್ರೆಡಿಕ್ಷನ್, ದೇವರು ಒಂದು ಪ್ರವಾದನೆ ಆ ಜಾಗದಲ್ಲಿ ಹೇಳ್ತಾರೆ. ಹಲ್ಲೆಲೂಯ. ಇದಾದ ಮೇಲೇ ಪೇತ್ರನ ಏನು ಮಾಡ್ತಾರೆ, ಪೆಂತೆಕೋಸ್ತಿನ ದಿನದಲ್ಲಿ, ಅದಕ್ಕೆ ಮುಂಚೆ ಅವ್ರ ಮೇಲ್ಛಾವಣಿಯಲ್ಲಿ ಎಲ್ಲೋ ಕೂಡಿರಬೇಕಾದ್ರೆ ಏನು ಮಾಡ್ತಾರೆ, ಆವಾಗ ಅಭಿಷೇಕವನ್ನು ಬಿಟ್ಕೊಳ್ತಾರೆ. ಪವಿತ್ರಾತ್ಮರನ್ನು ಪಡ್ಕೊಳ್ಳುವಾಗಲೇ ನಾವೆಲ್ಲರೂ ನಮ್ಮಲ್ಲಿ ಅಭಿಷೇಕ ಬಂದ್ಬಿಡ್ಬೋದು. ಆದರೆ ಅಭಿಷೇಕ ಯೂಸ್ ಆಗೋದು ಯಾವಾಗ, ಅಥವಾ ಅಭಿಷೇಕ ನಾವು ಪಡ್ಕೊಂಡು ಅದು ನಮ್ಗೆ ಯೂಸ್ ಆಗೋದು ಯಾವಾಗ, ಅದಕ್ಕೆ ಅಂತ ಒಂದು ಸಮಯ ಬರಬೇಕು. ದೇವರೇ ನಮ್ಮನ್ನು ಕರೆಯೋದೇ ಹೋದರೆ, ದೇವರೇ ನಮ್ಮನ್ನು ಇದು ಮಾಡೋದೇ ಹೋದರೆ, ಆ ಒಂದು ಅಭಿಷೇಕ ಇದ್ರೂ ನೀವು ಉಪಯೋಗಿಸಿದ್ರೂ ಏನಿರಲ್ಲ, ನಿಮ್ಮ ಗುಣ ಸರಿಯಾಗಿರಲ್ಲ. ನೋಡಿ, ಪೇತ್ರನ ಗುಣ ಏನಾಗಿಲ್ಲ, ಅದುವರೆಗೂ ಬದಲಾವಣೆ ಆಗಿಲ್ಲ. ಪೆಂತೆಕೋಸ್ತಿನ ದಿನದಲ್ಲಿ ಅವನ ಆ ಒಂದು ಸ್ಥಳದಲ್ಲಿ ಅವರು ಅಭಿಷೇಕ ಪಡೆದುಕೊಂಡ ಮೇಲೆ ಅವರ ಗುಣ ಇಮ್ಮಿಡಿಯೇಟಾಗಿ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಅಷ್ಟು ಭಯ ಇದ್ದಂಥ ಮನುಷ್ಯ ಸಡನ್ನಾಗಿ ಏನು ಮಾಡ್ತಾರೆ, 3,000 ಜನದ ಮುಂದೆ ಏನು ಮಾಡ್ತಾರೆ, 3,000 ಜನ ಒಂದೇ ಪ್ರೀಚಿಂಗಲ್ಲಿ ಏನು ಮಾಡ್ತಾರೆ, ಒಂದೇ ಒಂದು ಇದರಲ್ಲಿ ಏನು ಮಾಡ್ತಾ ಇದೆ, 3,000 ಜನ ರಕ್ಷಣೆ ಹೊಂದ್ಕೊಳ್ತಾರೆ. ಒಂದು ಭಯ ಹೋಯಿತು. ಸೆಕೆಂಡ್, ಅದೇ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ ನೀವು ಓದಬೇಕಾದ್ರೆ ಅಲ್ಲಿ ಏನು ಮಾಡ್ತಾರೆ, ಅವನು ನಡೆಯೋಕ್ಕಾಗಲ್ಲ, ಲೇಮ್ ಪರ್ಸನ್ ಇರ್ತಾನೆ. ಏನಾಗ್ತದೆ, ನಿಮ್ಗೆ ಏನು ಹೇಳ್ತೀರಾ ಅವನಿಂದ? ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1-7. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1, 2, 3, 2ನೇ ವಾಕ್ಯ ಓದಿ.
ಅಪೊಸ್ತಲ ಕೃತ್ಯಗಳು ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ ವಚನ 2. ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಗೆ ಹೋಗುವುದರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವ ಆಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲೂ ಕೂಡಿಸುತ್ತಿದ್ದರು. ಅವನು ದೇವಾಲಯದೊಳಗೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತವೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪೇತ್ರನಲ್ಲಿ ಇದ್ದಂಥ ವಿಶ್ವಾಸ ಎಷ್ಟು ಬೆಳೆದಿತ್ತಂದ್ರೆ ಬರೀ ಅವನಲ್ಲಿ ಇದ್ದಂಥ ಚೇಂಜು ಗುಣದಿಂದಾನೋ ಸಮಯದಿಂದಾನೋ ಬಂದಿದ್ದಲ್ಲ, ಅಥವಾ ಇಷ್ಟು ಸಮಯ ಆಯಿತು ಅದರಿಂದ ಸಡನ್ ಆಗಿ ವಿಶ್ವಾಸ ಬೆಳೀತು, ಅಥವಾ ಇದೆಲ್ಲ ಆಯಿತು ಈ ಕಾರಣದಿಂದ ಪೇತ್ರನಿಗೆ ವಿಶ್ವಾಸ ಬಂತು ಅಂತಿಲ್ಲ. ಪೇತ್ರನಿಗಿದ್ದಂಥ ವಿಶ್ವಾಸ ಬಂದಿದ್ದು ಯಾವ ಕಾರಣದಿಂದ? ಅವನಲ್ಲಿದ್ದಂಥ ಅಭಿಷೇಕ. ಪೇತ್ರನಲ್ಲಿದ್ದಂಥ ಕಾರಣ ಏನೋ, ಅವನಲ್ಲಿ ಸಡನ್ನಾಗಿ ಅಷ್ಟು ವಿಶ್ವಾಸ ಬರುವುದಕ್ಕೆ ಕಾರಣ ಪೆಂತೆಕೋಸ್ತೆ ದಿನದಲ್ಲಿ ಅವರ ಮೇಲೆ ಬಂದಂಥ ಅಭಿಷೇಕ. ಹಲ್ಲೆಲೂಯಾ. ಸೊ ನಿಮ್ಮ ಜೀವನದಲ್ಲಿ ನಿಮಗೂ ಸಹ ನಿಮ್ಮ ಕೆಲಸದಲ್ಲಾಗಿರಲಿ, ನಿಮ್ಮ ದೇವ್ರು ನಿಮಗೆ ಕೊಟ್ಟಿರುವಂಥ ಕಾರ್ಯದಲ್ಲಿ ನಿಮಗೂ ಸಹ ವಿಶ್ವಾಸ ಬೇಕು, ನಿಮಗೂ ಸಹ ಒಂದು ಹೆಜ್ಜೆ ಒಂದು ಧೈರ್ಯ ಬೇಕಂದ್ರೆ ನಮಗೂ ಏನು ಬೇಕು? ಅಭಿಷೇಕ, ದೇವರ ಅಭಿಷೇಕ. ಹಲ್ಲೆಲೂಯಾ. ಪವಿತ್ರಾತ್ಮರು ನಿಮ್ಮಲ್ಲಿ ಇರ್ಬೋದು. ನೀವು ರಕ್ಷಣೆಯಲ್ಲಿ ಪವಿತ್ರಾತ್ಮನ ಪಡೆದುಕೊಳ್ಳದೆ ರಕ್ಷಣೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪವಿತ್ರಾತ್ಮರು ನಿಮ್ಮನ್ನು ಕನ್ವಿಕ್ಟ್ ಅಂದರೆ ನಿಮ್ಮ ತಪ್ಪು ನಿಮಗೆ ತಿಳಿಸಿಕೊಳ್ಳದೆ ನಿಮ್ಮಿಂದ ಪಾಪವನ್ನು ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಪವಿತ್ರಾತ್ಮರು ನಿಮಗೇನಾಗಿದ್ದಾರೆ? ರಕ್ಷಣೆಯ ಮುದ್ರೆ ಆಗಿದ್ದಾರೆ. ಹಲ್ಲೆಲೂಯಾ. ಆದರೆ ಪವಿತ್ರಾತ್ಮರು ಇದ್ದರೆ ಜೊತೆಯಲ್ಲಿ ಅಭಿಷೇಕನೂ ಇದೆ ಅಂತ ಅರ್ಥ ಅಲ್ಲ. ಪವಿತ್ರಾತ್ಮ ಪಡ್ಕೊಳ್ಳೋದೊಂದು, ಅಭಿಷೇಕ ಪಡ್ಕೊಂಡು ಅದ್ರಲ್ಲಿ ನಡೆಯುವುದು ಇನ್ನೊಂದು. ಯಾಕಂದರೆ ನಿಮ್ಮಲ್ಲಿರುವಂಥ ಗುಣದ ಕೊರತೆಗಳೆಲ್ಲವನ್ನು ಪೂರೈಸುವುದು ಪವಿತ್ರಾತ್ಮರು ಮಾತ್ರ ಅಲ್ಲ, ಪವಿತ್ರಾತ್ಮರು ನಿಮ್ಮಲ್ಲಿ ಕೊಡುವಂಥ ಅಭಿಷೇಕ. ಪೇತ್ರನಲ್ಲಿ ಇದ್ದಂಥ ಗುಣದಲ್ಲಿರುವಂಥ ಕೊರತೆಗಳೆಲ್ಲವನ್ನು ಪೂರೈಸಿದ ಯಾವುದು? ಆ ಒಂದು ಅಭಿಷೇಕ. ಹಲ್ಲೆಲೂಯಾ. ಅಭಿಷೇಕ ಇಲ್ಲದೆ ಹೋದರೆ ನೀವು ಕೆಲಸದಲ್ಲಿ ಮಾತ್ರ ಆಶೀರ್ವಾದ ಪಡ್ಕೊಳ್ಳೋದು ಇನ್ನೊಂದು ವಿಷಯ. ನೀವು ಆಶೀರ್ವಾದ ಪಡ್ಕೊಳ್ಳೋದು, ನಿಮ್ಮನ್ನು ದೇವ್ರ ಮೇಲಕ್ಕೆ ಎತ್ತಿಡೋದು ಎಲ್ಲ ಸಂತೋಷ. ಆದರೆ ದೇವರಿಗೂ ನಿಮಗೂ ಇರುವಂಥ ಸಂಬಂಧ ಹೆಚ್ಚಾಗಿ ನಿಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ಬೆಳಿಬೇಕಂದ್ರೂ ಸಹ ನಿಮ್ಮ ಕೊರತೆಗಳು, ನಿಮ್ಮ ಗುಣದ ಕೊರತೆಗಳು ನಿಮ್ಮಲ್ಲಿ ಪೂರೈಸಬೇಕಂದ್ರೂ ಸಹ ನಿಮಗೇನು ಬೇಕು? ಅಭಿಷೇಕ. ಆ ಒಂದು ಎಂಟಿಯಾಗಿರುವಂಥ ಪ್ಲೇಸ್ ಅಂದರೆ ನಿಮ್ಮಲ್ಲಿರುವಂಥ ಕೊರತೆಗಳನ್ನು ಪೂರೈಸುವುದು ಯಾವುದು? ದೇವರ ಅಭಿಷೇಕ. ಹಲ್ಲೆಲೂಯಾ. ಪವಿತ್ರಾತ್ಮರ ಫಲಗಳನ್ನೇ ನಾವೇನು ಮಾಡ್ತೀವಿ? ಅಭಿಷೇಕ ಇಲ್ಲದ ಪವಿತ್ರಾತ್ಮರ ಫಲಗಳು ನಿಮ್ಮಲ್ಲಿ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪವಿತ್ರಾತ್ಮರ ಫಲಗಳು ಬೆಳಿಬೇಕಂದ್ರೆ ನಾವೇನು ಹೇಳ್ತೀವಿ ಅಂದರೆ, ದೊಡ್ಡ ತಪ್ಪು ಏನಂದ್ರೆ ಅಭಿಷೇಕ ಅನ್ನುವುದು ಬರೀ ಸಭೆಗೆ ಅಂದರೆ ಬರೀ ಸಭೆ ಪಾಲಕರು ಅಥವಾ ಸಭೆ ನಡೆಸೋರ್ಗೆ ಮಾತ್ರ ಬೇಕಾಗಿರುವಂಥ ವಿಷಯ ಅಲ್ಲ. ಎಲ್ಲದಕ್ಕೂ ಬೇಕಾಗಿರುವಂಥ ವಿಷಯ ಏನು? ದೇವರ ಅಭಿಷೇಕ. ಒಂದು ಸೇವಕರು ತುಂಬ ಚೆನ್ನಾಗಿ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ವಾಕ್ಯ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಈ ಒಂದು ಗ್ಲಾಸ್ ಆಫ್ ವಾಟರ್, ಈ ಒಂದು ನೀರನ್ನು ಎತ್ತಿ ನಾನು ಕುಡಿಯುವುದು ಸಹ ದೇವರ ಕೃಪೆ, ದೇವರ ಅಭಿಷೇಕ ಇಲ್ಲದೆ ಹೋದರೆ ನನ್ನಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಹಲ್ಲೆಲೂಯಾ. ಅವ್ರು ಆ ರೀತಿ ಹೇಳೋದಕ್ಕೆ ಕಾರಣ ಏನಂದರೆ, ಆ ಒಂದು ಅಭಿಷೇಕ ನಿಮ್ಮನ್ನು ದೇವರ ಕೃಪೆ ಮಾತ್ರ ಅಲ್ಲ. ಯಾಕಂದರೆ ದೇವರ ಕೃಪೆ ಅಂದರೆ ಏನು? ದೇವರು ನಮ್ಗೆ ಕೊಡುವಂಥ ಬಲ. ಆದರೆ ದೇವರ ಬಲ ಮಾತ್ರ ಅಲ್ಲ, ಆ ದೇವರ ಬಲದ ಜೊತೆ, ಕೃಪೆಯ ಜೊತೆ ನಮ್ಗೇನು ಬೇಕು? ಅಭಿಷೇಕ. ಅಭಿಷೇಕದಲ್ಲಿ ನಿಮಗೆ ಸಿಗುವಂಥ ಇನ್ನೊಂದು ವಿಷಯ ಏನು? ಕೃಪೆ. ಹಲ್ಲೆಲೂಯಾ. ಪೇತ್ರನ ಮೇಲೆ ದೇವರು ಅದಕ್ಕೆ ಮುಂಚೆ ತೋರಿಸಿದ್ದು ಕರುಣೆ. ಅಂದರೆ ಅವನ ತಪ್ಪೆಲ್ಲವನ್ನು ದಾಟಿ ಅವನನ್ನು ಶ್ರಮಿಸಿ ದೇವರು ಏನು ಮಾಡ್ತಾರೆ? ಜಾಗದಲ್ಲಿ ತನ್ನ ಒಳ್ಳೆತನವನ್ನು, ಕರುಣೆಯನ್ನು ತೋರಿಸ್ತಾ ಇದ್ದಾರೆ. ಆದರೆ ಪೇತ್ರನು ದೇವರಿಗೆ ಉಪಯೋಗ ಆಗಬೇಕಂದ್ರೆ ಅವನಿಗೇನು ಬೇಕಾಗಿತ್ತು? ದೇವರ ಅಭಿಷೇಕ. ಪವಿತ್ರಾತ್ಮರು ಬೇಕು, ಪವಿತ್ರಾತ್ಮರ ಅಭಿಷೇಕನೂ ಬೇಕು. ಹಲ್ಲೆಲೂಯಾ. ಬರೀ ಪವಿತ್ರಾತ್ಮರು ಇಟ್ಕೊಂಡು ನೀವೇನು ಮಾಡೋಕ್ಕಾಗಲ್ಲ, ದೇವರಿಗೆ ಉಪಯೋಗ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪವಿತ್ರಾತ್ಮರ ಅಭಿಷೇಕ ಪಡೆದುಕೊಳ್ಳೋದಕ್ಕೆ ಮೊದಲು ನಿಮಗೇನು ಬೇಕು? ರಿಪೆಂಟೆನ್ಸ್, ಮನಸಾಂತರ. ಆದರೆ ಮನಸ್ಸಾಂತರ ಪಟ್ಟರೂ ಸಹ ಪೇತ್ರನೇನಾಗಿಲ್ಲ, ತನ್ನ ಹಳೆ ಜೀವನವನ್ನು ಬಿಟ್ಟು ಬಂದಿಲ್ಲ. ತಾನೇನು ಮಾಡ್ತಾನೆ? ತಾನೇನು ಮಾಡ್ತಾರೆ? ಫಿಶಿಂಗ್ಗೆ ಹೋಗ್ಬಿಡ್ತಾರೆ ಸೆಕೆಂಡ್ ಟೈಮ್. ದೇವರನ್ನು 3 ಸತಿ ನೋಡಿದ್ರೂ ಸಹ, 2 ಸತಿ ನೋಡಿದ್ರೂ ಸಹ ಅವ್ರೇನು ಮಾಡ್ತಾರೆ? ದೇವರ ಪ್ರವಾದನೆಗಳು ನೋಡಿದ್ರೂ ಸಹ ಅವ್ರೇನು ಮಾಡಿಲ್ಲ, ನಡೆದು ಅವನಿಗೆ ಪರ್ಸ್ನಲ್ ಆಗಿ ನಡೆದಂಥ ವಿಷಯ ತಿರುಗಿ ನಡೆದಾಗಲೇ ಅವನಲ್ಲಿ ಏನಾಯ್ತು? ಆ ವಿಶ್ವಾಸ ತಿರುಗಿ ಹೆಚ್ಚಾಯಿತು. ಓ, ದೇವರು ಈ ಜಾಗದಲ್ಲಿ ಯೇಸು ಕ್ರಿಸ್ತು ಇದ್ದಾರೆ. ಹಲ್ಲೆಲೂಯಾ.
Hallelujah. ಸೊ ಪೇತ್ರನ ಜೀವನವನ್ನು ಮಾರ್ಪಡಿಸಿದಂಥ ದೇವರು ನಿಮ್ಮ ಜೀವನವನ್ನು ಸಹ ಮಾರ್ಪಡಿಸ್ತಾರೆ. ನಿಮ್ಮ ಕೊಟ್ಟಂತ ಹೆಸರಿನ ಆ ಒಂದು ಕಾರ್ಯವನ್ನು ನೆರವೇರಿಸುವವರೆಗೂ ದೇವರು ಏನು ಮಾಡಲ್ಲ, ಬಿಡಲ್ಲ. ನಿಮಗೆ ಹೆಸರು ಇವತ್ತು ದೇವರು ಕೊಟ್ಟಿದ್ದಾರೆ ಅಂದರೆ ಆ ಒಂದು ಕಾರ್ಯವನ್ನು ಹೆಸರಿಗೆ ತಕ್ಕಂಥ ಜೀವನವನ್ನು ಕೊಡದೆ ದೇವರು ಬಿಡಲ್ಲ. ಆದರೆ ನಿಮ್ಮಲ್ಲಿ ಇರಬೇಕಾಗಿರುವಂಥ ಒಂದೇ ಒಂದು ಗುಣ ಏನು? ಮನಸ್ಸಾಂತರ. ಮೋಸ್ಟ್ ವ್ಯಾಲ್ಯೂಯಬಲ್ ಆಸೆಟ್ ಆಸ್ ಎ ಕ್ರಿಶ್ಚಿಯನ್, ಒಂದು ಕ್ರಿಸ್ತನಾಗಿ ನಿಮ್ಮಲ್ಲಿ ಇರಬೇಕಾಗಿರುವಂಥ ಒಂದು ದೊಡ್ಡ ಒಂದು ಆಸೆಟ್ಗೆ ಏನು ಹೇಳ್ತಾರೆ, ಒಂದು ದೊಡ್ಡ ಗುಣ, ಒಂದು ದೊಡ್ಡ ಒಂದು ಆಸೆಟ್ ಅಂದರೆ ತುಂಬ ಮೌಲ್ಯವಾದಂಥ ವಿಷಯ. ಫಾರ್ ಎಕ್ಸಾಂಪಲ್, ನಿಮ್ಮ ವಾಟರ್ ಇನ್ಕಮ್ ಟ್ಯಾಕ್ಸಲ್ಲಿ ಕೇಳ್ತಾರೆ ನಿಮ್ಮ ಆಸೆಟ್ಸ್ ಎಲ್ಲ ಏನಿದೆ ಅಂದರೆ, ಅದಕ್ಕೆ ಅರ್ಥ ಏನಂದರೆ ನಿಮ್ಮ ಹತ್ರ ಎಷ್ಟು ಹಣ ಇದೆ, ನೀವು ಎಷ್ಟು ನಿಮ್ಮ ಹತ್ರ ಗೋಲ್ಡ್ ಇಟ್ಕೊಂಡಿದ್ದೀರಿ, ಎಷ್ಟು ಅದು ಇಟ್ಕೊಂಡಿದ್ದೀರಾ ಅಂತ ನೋಡ್ತಾರಲ್ಲ, ಅದು ಹೆಸರು ಆಸೆಟ್. ನಿಮ್ಮ ವ್ಯಾಲ್ಯೂ ಎಷ್ಟು ಅಂತ, ನಿಮ್ಮ ಬೆಲೆ ಎಷ್ಟು ಅಂತ. ಒಂದು ಕ್ರಿಸ್ತನಾಗಿ ನಿಮಗೆ ಇರಬೇಕಾಗಿರುವಂಥ ಒಂದು ದೊಡ್ಡ ಗುಣದಲ್ಲಿ ಇರುವಂಥ ಒಂದು ದೊಡ್ಡ ಬೆಲೆಯಷ್ಟು ಗುಣ ಯಾವುದಂದರೆ ಮನಸ್ಸಾಂತರ ಪಡುವುದು. ಟು ರಿಪೆಂಟ್. ನೀವು ತಪ್ಪು ಮಾಡೋದು, ನಾನು ತಪ್ಪು ಮಾಡಿ ಅಂತ ಹೇಳೋದು, ತಪ್ಪು ಮಾಡಬೇಡಿ ಅನ್ನೋದು ಬೇರೆ ವಿಷಯ. ನಮ್ಮಲ್ಲಿ ದೇವರ ಅಭಿಷೇಕ ಇಲ್ಲದೆ ಆ ತಪ್ಪು ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ದೇವರ ಕೃಪೆ ಇಲ್ಲದೆ ತಪ್ಪನ್ನು ಬಿಟ್ಟು ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಒಂದು ಅಭಿಷೇಕ ಬರುವವರೆಗೂ, ಆ ಒಂದು ಕಾಲ ಬರುವವರೆಗೂ, ಯಾಕಂದರೆ ದೇವರು ಅದನ್ನೇ ಹೇಳ್ತಾರಲ್ಲ, ಯೇಸು ಕ್ರಿಸ್ತು ಸ್ಟಾರ್ಟ್ ಮಾಡಿರುವಂಥ ವಿಶ್ವಾಸವನ್ನು ಸ್ಟಾರ್ಟ್ ಮಾಡಿದವರು ಪೂರೈಸೋಕ್ಕೆ ಶಕ್ತ ಇದ್ದಾರೆ. ಪೇತ್ರನ ಸಮಯ ಬರುವವರೆಗೂ ಅವನಿಗೆ ಅಭಿಷೇಕ ಏನಾಗಿಲ್ಲ, ಸಿಕ್ಕಿಲ್ಲ. ಅವರ ಸಮಯ ಬಂದಾಗಲೇ ಏನಾಯ್ತು, ಅವ್ರಿಗೆ ಅಭಿಷೇಕ ಸಿಕ್ಕಿದಾಗಲೇ ಅವ್ರ ಗುಣದಲ್ಲಿರುವಂಥ ಎಲ್ಲ ಕೊರತೆಗಳು ಸಂಪೂರ್ಣವಾಯಿತು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಸಹ ಬೆಳೆಸುವಾಗ ನಮ್ಮ ಸಮಯ ಬರುವವರೆಗೂ ನಾವು ಕಾದಿರಬೇಕಾದ್ರೆ ನಮಗೆ ಬೇಕಾದಂಥ ಗುಣ ಯಾವುದು? ಮನಸ್ಸಾಂತರ, ರಿಪೆಂಟೆನ್ಸ್. ಮನಸ್ಸಾಂತರ ಒಂದನೇ ದೇವರು ತುಂಬ ಏನು ಮಾಡ್ತಾರೆ, ಅಮೂಲ್ಯವಾದ ವಿಷಯವಾಗಿ ನೋಡ್ತಾರೆ. ಹಲ್ಲೆಲೂಯಾ. ನಿಮ್ಮಲ್ಲಿ ಯಾವ ಗುಣ ಇದೆಯೋ ಇಲ್ವೋ, ಇರಬೇಕಾದಂಥ ಒಂದು ಗುಣ ಏನಂದರೆ ಮನಸ್ಸಾಂತರ. ಮುಖ್ಯವಾದಂಥ ಗುಣ ಯಾವುದು? ಮನಸ್ಸಾಂತರ. ಮನಸ್ಸಾಂತರ ಇದೆ. ಬೇರೆ ಗುಣವನ್ನು ದೇವರು ಏನು ಮಾಡ್ತಾರೆ, ಈಸಿಯಾಗಿ ಬೆಳೆಸ್ಬೋದು. ಆದರೆ ಕಲ್ಲು ಮನಸ್ಸಾಗಿರುವಂಥ, ಮನಸ್ಸಾಂತರ ಇಲ್ಲದೇ ಇರುವಂಥ ಮನುಷ್ಯನ ಇಟ್ಕೊಂಡು ದೇವರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಬೇರೆ ಗುಣವನ್ನೆಲ್ಲ ದೇವರು ಮುಖ್ಯ ಅಂತ ನೋಡಲ್ಲ. ಅಂದರೆ ಆಮೇಲೆ ಬೆಳೆಸ್ಬೋದು ಬೇರೆ ಗುಣಗಳನ್ನು, ಆದರೆ ಬೆಳೆಸೋಕ್ಕಾಗದಿರುವಂಥ ಮುಖ್ಯವಾದಂಥ ಗುಣ ಯಾವುದು? ಮನಸ್ಸಾಂತರ. ಯಾಕಂದರೆ ಇಟ್ ಇನ್ವಾಲ್ವ್ಸ್ ಬೀಯಿಂಗ್ ಹಂಬಲ್. ನಾವು ತಾಳ್ಮೆಯಿಂದ ಇರಬೇಕಾಗಿರುವಂಥ ಒಂದು ಸ್ಥಳ ಬರುತ್ತೆ. ಅದನ್ನೇ ದೇವ್ರು ಏನು ನೋಡ್ತಾರೆ ಅಂದರೆ, ಯಾಕಂದರೆ ಒಂದು ಮನುಷ್ಯ ತಾಳ್ಮೆಯಿಂದ ಇದ್ದಾನೆ, ತಾನು ತಗ್ಗಿಸ್ಕೊಳ್ತಾ ಇದ್ದಾನೆ ಅಂದರೆ ಅವನಲ್ಲಿ ಏನಿರುತ್ತೆ ಅಂದರೆ ಹಾನೆಸ್ಟಿ. ದೇವರ ಮುಂದೆ ಏನಿರುತ್ತೆ? ಹಾನೆಸ್ಟಿಗೆ ಏನು ಹೇಳ್ತೀರಾ? ತನ್ನನ್ನು ತಾನು ಏನು ಮಾಡಲ್ಲ, ಮುಚ್ಚುಮರೆ ಮಾಡೋದು ಇಲ್ಲ. ಪೇತ್ರನು ತನ್ನ ತಪ್ಪಿಂದ ಏನು ಮಾಡೋಕ್ಕಾಗಿಲ್ಲ, ಓಡೋಕ್ಕೆ ಅವನು ಪ್ರಯತ್ನ ಪಟ್ಟಿಲ್ಲ. ತನ್ನ ತಪ್ಪನ್ನು ಏನು ಮಾಡ್ಕೊಳ್ತಾನೆ, ಹೌದು ದೇವರೇ ನಾನು ತಪ್ಪು ಮಾಡಿದ್ದೀನಿ ಅಂತ ಸ್ವೀಕರಿಸ್ಕೊಳ್ತಾನೆ. ಅಲ್ಲಿ ಮಾತ್ರ ಅಲ್ಲ, ಎಲ್ಲರ ಮುಂದೆ ಏನು ಮಾಡ್ತಾ ಇದ್ದಾರೆ ಆ ಜಾಗದಲ್ಲಿ ಯಾಕಂದರೆ ನೋಡಿ, ಇದುವರೆಗೂ ನಾವೇನು ಮಾಡ್ತಾಯಿದ್ದೀವಿ, ಪೇತ್ರನು ಮಾಡಿದ ತಪ್ಪನ್ನು ಇವಾಗಲೂ ಸಹ ನಾವೇನು ಮಾಡ್ತಾಯಿದ್ದೀವಿ, ಓದ್ತಾ ಇದ್ದೀವಿ. ಸಭೆಗೆ ಲೀಡರ್ ಆಗಿದ್ದಂಥ ಪೇತ್ರನು ಅವರ ಜೀವನವನ್ನು ಏನು ಮಾಡ್ತಾಯಿದ್ದಾರೆ, ಎಲ್ಲರ ಮುಂದೆ ಬರೆದಿಟ್ಟಿದ್ದಾರೆ. ಅಂದರೆ ಬರೆಯೋಕ್ಕೆ ಅಲೋ ಮಾಡಿದ್ದಾರೆ. ಪೇತ್ರನು ಯೋಚನೆ ಮಾಡಿದರೆ ಸುಲಭವಾಗಿ ಇಲ್ಲ, ಇದನ್ನು ಬೈಬಲಿಂದ ನನ್ನ ಹೆಸರು ಏನಾಗಬಾರ್ದು, ಬಂದಿರಬಾರ್ದು, ತಪ್ಪು ಮಾಡಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಏನು ಮಾಡ್ಬೋದು, ತಪ್ಪನ್ನು ಇದನ್ನೇ ದೇವರು ಹಾಕಿದರೆ ಹೇಳ್ತಾರೆ, ತನ್ನ ತಪ್ಪನ್ನು ಮರೆ ಮಾಡುವವನು ವೃದ್ಧಿ ಆಗೋದು ಸಾಧ್ಯ ಇಲ್ಲ. ಇದೆಲ್ಲದಕ್ಕೂ ದೇವರು ಏನು ಮಾಡ್ತಾರೆ, ಈ ಅಪ್ಲೈ ಆಗುತ್ತೆ ಎಲ್ಲ ವಿಷಯಗಳಿಗೂ. ಇವತ್ತು ನಮ್ಮ ಸಭೆಯಲ್ಲಾಗಲಿ, ನಮ್ಮ ಜೀವನದಲ್ಲಾಗಲಿ, ನಮ್ಮ ಕುಟುಂಬಗಳಾಗಲಿ, ನಿಮ್ಮ ಕೆಲಸದಲ್ಲಾಗಲಿ ನಿಮ್ಗೆ ಅಭಿವೃದ್ಧಿ ಸಿಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ನಿಮ್ಮಲ್ಲಿ ಇಲ್ಲದೇ ಇರುವಂಥ ಮನಸ್ಸಾಂತರ. ಮನಸ್ಸಾಂತರನೂ ಸಹ ಪವಿತ್ರಾತ್ಮರಿಲ್ಲದೆ ನಿಮ್ಮಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮಲ್ಲಿ ಏನಿರಬೇಕು, ತಾಳ್ಮೆ ಆಗಿರುವಂಥ ಗುಣ. ಹಲ್ಲೆಲೂಯಾ. ತಾಳ್ಮೆ ಇಲ್ಲದೆ ಹೋದರೆ ದೇವರನ್ನು ಸಹ ನಾವೇನು ಮಾಡೋಕ್ಕಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ. ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಮನಸ್ಸಾಂತರ ಇಲ್ಲದೆ ದೇವರು ನೋಡೋಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧತೆ ಇಲ್ಲದೆ ದೇವ್ರು ನೋಡೋಕ್ಕೆ ಸಾಧ್ಯ ಇಲ್ಲ. ಹೌದಾದರೆ ಪರಿಶುದ್ಧತೆ ಯಾವಾಗ ಬರುತ್ತೆ? ಮನಸ್ಸಾಂತರ ಇಲ್ಲದೆ ಪರಿಶುದ್ಧತೆ ಬರೋಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಸ್ನಾನ ಮಾಡದೆ ನೀವು ಕ್ಲೀನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯೇ ಪರಿಶುದ್ಧತೆ ಅನ್ನೋದು ಮನಸ್ಸಾಂತರ ಜೊತೆ ಬರುವಂಥ ವಿಷಯ. ಹಲ್ಲೆಲೂಯಾ. ಯಾರೋ ಒಬ್ರು ನಿಮ್ಮ ತಪ್ಪು ನಿಮಗೆ ತಿಳಿಸ್ಬೇಕಾದ್ರೆ, ಇವಾಗ ನಾತಾನ್ ಇಟ್ಕೊಳ್ಳಿ ಎಕ್ಸಾಂಪಲ್ಗೆ, ಪ್ರವಾದಿ ಏನು ಮಾಡ್ತಾರೆ, ದಾವೀದನಿಗೆ ತಪ್ಪನ್ನು ತಿಳಿಸುವಾಗ ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ, ಅವರು ತನ್ನ ತಪ್ಪನ್ನು ಒಪ್ಕೊಳ್ತಾರೆ. ಅವ್ರೇನು ಮಾಡಿಲ್ಲ, ನಾನು ರಾಜನಾಗಿದ್ದೀನಿ, ಎಲ್ಲೋ ಮರೆ ಮಾಡಬೇಕು, ನಾನು ತೋರಿಸ್ಕೊಡಲ್ಲ. ಒಬ್ಬರು ಹೇಳ್ಬೋದು, ಇಬ್ಬರು ಹೇಳ್ಬೋದು, 3 ಸತಿ ಹೇಳ್ಬೋದು. ಅದಾದಮೇಲೆ ದೇವ್ರು ಏನು ಮಾಡ್ತಾರೆ, ಅವರವರ ಇಷ್ಟಕ್ಕೆ ಯೂದಸ್ನ ದೇವ್ರು ಫೋರ್ಸ್ ಮಾಡಿಲ್ಲ ಯಾವತ್ತೂ.
ಏನು ಮಾಡಿದ, ಜೂಡಸ್ಗೆ ದೇವ್ರು ಏನು ಮಾಡಿಲ್ಲ, ಫೋರ್ಸ್ ಮಾಡಿ ತನ್ನ ಇಲ್ಲ ನೀನು ರಕ್ಷಣೆಯಲ್ಲಿ ಬರಲೇಬೇಕು ಅಥವಾ ನಿನ್ನ ಮನಸ್ಸಾಂತರ ಪಡಲೇಬೇಕು ಅಂತ ಏನು ಮಾಡಿಲ್ಲ, ಫೋರ್ಸ್. ಪೇತ್ರನಿಗೂ ಸಹ ದೇವರು ಫೋರ್ಸ್ ಮಾಡಿಲ್ಲ. 3 ಸತಿ ಏನು ಮಾಡ್ತಾರೆ, ಆಪರ್ಚುನಿಟಿ ಕೊಡ್ತಾರೆ ದೇವರು. ಆ ಒಂದು ಎಚ್ಚರಿಕೆ, ಆ ಒಂದು ಅವಕಾಶ ಸಿಗುವಾಗ ನಾವೇನು ಮಾಡಬೇಕು, ಮನಸ್ಸಾಂತರದ ಅವಕಾಶವನ್ನು ಸ್ವೀಕರಿಸ್ಕೊಳ್ಬೇಕು ತಕ್ಷಣ. ಎಷ್ಟೇ ಭಯ ಇರ್ಬೋದು, ಯಾಕಂದರೆ ಪೇತ್ರನಲ್ಲಿ ತನ್ನ ಗುಣ ಚೇಂಜ್ ಆಗಿಲ್ಲ ಇನ್ನೂ, ಆದರೆ ಮನಸ್ಸಾಂತರ ಪಡ್ತಾರೆ. ಗುಣ ಚೇಂಜ್ ಆಗೋದಕ್ಕೂ ಮನಸ್ಸಾಂತರ ಪಡೋಕ್ಕೂ ಗ್ಯಾಪು ಎಷ್ಟೋ ಇದೆ. ಅಟ್ಲೀಸ್ಟ್ ನಮ್ಮಲ್ಲಿ ಇರಬೇಕಾದಂಥ ಗುಣ ಯಾವುದು, ಮಿನಿಮಮ್ ಗುಣ ಯಾವುದು, ಮನಸ್ಸಾಂತರ. ಹಲ್ಲೆಲೂಯಾ. ಎಲ್ಲರೂ ಅದನ್ನು ಪ್ರಾರ್ಥಿಸೋಣ. ದೇವರೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ಸಮಯದಲ್ಲಿ ಅಪ್ಪ ಸ್ತೋತ್ರ, ನಿಮಗೆ ನಾವು ಹೇಳ್ತಾ ಇರೋದು ಒಂದೇ ವಿಷಯ ಅಪ್ಪ, ನಾವು ಮನಸ್ಸಾಂತರ ಪಡೋದಕ್ಕೆ ನಾವು ಸಹಾಯ ಮಾಡಿ. ಪೇತ್ರನಲ್ಲಿ ಇದ್ದಂಥ ಗುಣ ಮನಸ್ಸಾಂತರದ ಗುಣ ದೇವರೇ. ಇವತ್ತು ಸಹ ಎಷ್ಟೋ ಜನ ಮನಸ್ಸಾಂತರ ಪಡದೆ ತಮ್ಮ ಜೀವನವನ್ನೇ ನಾಶ ಮಾಡ್ಕೊಳ್ತಾ ಇದ್ದಾರೆ ದೇವರೇ. ಮನಸ್ಸಾಂತರ ಇಲ್ಲದೆ ಪರಿಶುದ್ಧತೆ ಬರೋಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧತೆ ಇಲ್ಲದೆ ದೇವರ ರಾಜ್ಯನ ಹೋಗಿ ಸೇರೋದಕ್ಕೆ ಸಾಧ್ಯ ಇಲ್ಲ ದೇವರೇ. ಹೌದಪ್ಪ, ನೀವು ಕೊಡುವಂಥ ಒಂದು ಗ್ರೇಸ್ ಪೀರಿಯಡ್, ನೀವು ಕೊಟ್ಟಿರುವಂಥ ಸಮಯದಲ್ಲಿ, ಕರುಣೆಯ ಸಮಯದಲ್ಲಿ ಅಪ್ಪ, ಅದನ್ನು ವ್ಯರ್ಥ ಮಾಡಿಕೊಳ್ಳದೆ ಪೇತ್ರನ ಯಾವ ರೀತಿ ಮನಸ್ಸಾಂತರ ಪಡ್ತಾರೋ, ನಮ್ಮ ಮನಸ್ಸುಗಳು ನಾವು ಕಲ್ಲು ಮಾಡದಂತೆ ಎಷ್ಟೋ ಜನ ನಮಗೆ ಬಂದು ಪ್ರವಾದನೆ ಆಗಿರುವ ನಮ್ಮ ಜೊತೆಯಲ್ಲಿರೋರೇ ನಮ್ಮನ್ನು ಸರಿಪಡಿಸುವಾಗ ಅದನ್ನು ಸ್ವೀಕರಿಸುವಂಥ ಮನಸ್ಸನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅದನ್ನು ಸ್ವೀಕರಿಸಿಕೊಳ್ಳದೆ ಹೋದರೆ, ಆ ಸಮಯ ಹೋಗ್ಬಿಟ್ರೆ, ನಾವು ಸಮಯ ಕಳೆದುಕೊಂಡು ದೇವರ ಸಮೂಹದಲ್ಲಿ ಹೋಗಿ ನಿಂತ್ಕೊಳ್ಬೇಕಾದ್ರೆ ಯೂದಸ್ನ ಸೈಡಲ್ಲಿ ನಾವು ನಿಂತ್ಕೊಳ್ಳೋದಂತೆ ಅದಪ್ಪ ಎಲ್ಲ ವಿಷಯಗಳು ನೋಡುವಂಥ ದೇವರು. ಚಿಕ್ಕ ಚಿಕ್ಕ ವಿಷಯನೂ ಸಹ ನೋಡ್ತೀರಾ. ನಾವು ಪರ್ಫೆಕ್ಷನ್ ಆಗಿರ್ತೀವಲ್ಲ, ನಾವು ಎಲ್ಲವನ್ನೂ ಕರೆಕ್ಟಾಗಿ ನಾವು ನಡ್ಕೊಳ್ತೀವಿ, ನಾನು ಕರೆಕ್ಟಾಗಿ ದೇವ್ರ ಮುಂದೆ ಇದ್ದೀನಿ, ನನ್ನ ಕ್ರಿಯೆಗಳಿಂದ ನಾನು ದೇವರಾಜನೋಗಿ ಸೇರ್ತೀನಿ ಅಂತ ಹೇಳಿದ್ರೆ ಅದು ನಾವು ಏಮಾರಿಸ್ಕೊಳ್ತಾ ಇದ್ದೀವಿ. ಆದರೆ ಹೌದಪ್ಪ, ನೀವು ನಮಗೆ ಮಾಡಿರುವ ಒಳ್ಳೆಯ ವಿಷಯಗಳು ನಾವು ನೆನಪಲ್ಲಿ ತಳ್ಳಿಕೊಂಡು ಹೌದಪ್ಪ ನಮ್ಮನ್ನು ನಾವು ನಿಮ್ಮ ಹತ್ರ ಸಮರ್ಪಿಸಿ ನಮ್ಮ ಕ್ಯಾರೆಕ್ಟರ್ನ ಚೇಂಜ್ ಮಾಡಿಕೊಳ್ಳುವಾಗ, ಆ ಸಮಯ ಬರುವಾಗಪ್ಪ ಸ್ತೋತ್ರ, ನಮ್ಮನ್ನು ನಾವು ಚೇಂಜ್ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಿ. ನಾವು ಹಂಬಲಾಗಿರೋದಕ್ಕೆ ಸಹಾಯ ಮಾಡಿ. ನಮ್ಮನ್ನು ನಾವು ತಾಳ್ಮೆಯಿಂದ ಹೌದಪ್ಪ, ಯಾರೋ ನಮ್ಮ ತಪ್ಪನ್ನು ಹೇಳುವಾಗ ಅದನ್ನು ಸ್ವೀಕರಿಸ್ಕೊಳ್ಳೋಂಥ ಬುದ್ಧಿಯನ್ನು ಕೊಡಿ, ಸರಿಪಡಿಸ್ಕೊಳ್ಳುವಂಥ ಬುದ್ಧಿಯನ್ನು ಕೊಡಿ. ಹೌದಪ್ಪ, ನೀವು ನಮ್ಮ ಜೊತೆ ಕಲ್ಲು ಮನಸ್ಸು ಮಾಡಿಕೊಂಡು ದೇವರ ರಕ್ಷಣೆ ನಾವು ಯಾರೂ ತಳ್ಳಿಬಿಡದಂತೆ ನೀವು ನಮ್ಮ ಜೊತೆಯಿಂದ ನಡೆಸ್ಕೊಡಿ. ಇನ್ನೊಂದು ಮಾಡದೇ ಇರುವಂಥ ದೇವರು ನೀವು ಆಶ್ರಯಿಸೋದಕ್ಕಾಗಿ ಸ್ತೋತ್ರ. ಹೌದಪ್ಪ, ನೀವು ನಮ್ಮ ಜೊತೆಯಿಂದ ನಡೆಸ್ಕೊಡಿ. ಹೌದಪ್ಪ, ಎಲ್ರಿಗೂ ಒಂದೊಂದು ರೀತಿಯಾದ ಪ್ರಾರ್ಥನೆ ಇರುತ್ತೆ, ಬೇಡಿಕೆ ಇರುತ್ತೆ. ಎಲ್ಲ ವಿಷಯಗಳನ್ನು ನಿಮ್ಮ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನೀವು ತಂದೆ ಬಳಿ ಬಂದು ಬೇಡಿಕೊಳ್ಳ್ರಿ ಅಂತ ಹೇಳ್ತೀರಲ್ಲ, ನಿಮ್ಮ ಹೆಸರಲ್ಲಿ ನಾವೆಲ್ಲವನ್ನು ಬೇಡಿಕೊಳ್ತೀವಿ. ನಮ್ಮೆಲ್ಲ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದಪ್ಪ, ನೀವು ನಮ್ಮ ಜೊತೆಯಿಂದ ನಡೆಸ್ಕೊಡಿ. ಹೌದಪ್ಪ, ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ ನಮ್ಮೆಲ್ಲರಿಗೂ ಹೌದಪ್ಪ, ಪೌಲ್ ಬೇಡ್ಕೊಳ್ತಾರಲ್ಲ ಹೌದಪ್ಪ, ತಂದೆಯಾದ ದೇವರ ಆ ಕೃಪೆಯ ಸಿಂಹಾಸನದ ಮುಂದೆ ಬಂದು ನಿಮ್ಮ ಪ್ರೀತಿ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಅಂತ ಬೇಡಿಕೊಳ್ಳುವಂಥ ರೀತಿಯಲ್ಲಿ ನಾವು ಸಹ ಇವತ್ತು ನಿಮ್ಮ ಪ್ರೀತಿಯ, ನಿಮ್ಮ ಕೃಪೆಯ ಸಿಂಹಾಸನದ ಮುಂದೆ ಬಂದು ನಾವು ಬೇಡ್ಕೊಳ್ತಾ ಇದ್ದೀವಿ ದೇವರೇ. ನೀವು ನಮ್ಮ ಜೊತೆ ನಡೆಸಿದ್ದಕ್ಕಾಗಿ ಎಲ್ಲವನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ದೇವ ತಂದೆ, ಆಮೇಲೆ.